गुरु ब्रह्मा गुरु विष्णु गुरुदेव गुरु साक्षात् परब्रह्मा तस्मै श्री गुरवे नमः तस्मै श्री गुरवे Ramada
ಭರತ ತಾಯಿ ಶ್ರೀ ಗೌರಿ ಪಾಲಿಸುವನ ಭರತ ತಾಯಿ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರೇ ಪಾಲಿಸುವನ ಭರತ ತಾಯಿ ಶ್ರೀ ಗೌರಿ ಪಾಲಿಸುವನ ಭರತ ತಾಯಿ ಶ್ರೀ ಗೌರಿ ಶರಣಂ 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 ಬಡವರ ಪಾಲಿಗೆ ಬಡವರ ಪಾಲಿಗೆ ತಾಯೇ ಶ್ರೀ ಗೌರಿ ತಾಯೇ ಶ್ರೀ ಗೌರಿ ಶರಣಂ 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 ರೈತರ ಬಾಳಿಗೆ ರೈತರ ಬಾಳಿಗೆ ತಾಯೇ ಶ್ರೀ ಗೌರಿ ತಾಯೇ ಶ್ರೀ ಗೌರಿ ಶರಣಂ 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 ಅಮ್ಮ ಉಮಾಮಹೇಶ್ವರಿ ಮಹೇಶ್ವರ ಸತಿಯಾಗಿ ರಕ್ಕಸನ್ನು ಕೊಲ್ಲಿಸಿದಂತೆ ಜಗತ್ಕಲನ ಮಾಡಿದ ಮಹಾತಾಯಮ್ಮ ನೀನು ಇಂದು ಈ ಸಮಾಜದಲ್ಲಿ ರಕ್ಕಸನ್ನು ಸಂಹಾರ ಮಾಡಲು ಮತ್ತೆ ಹುಟ್ಟಿ ಬಾರಮ್ಮ ನೀನು ಈ ಭೂಮಿ ತಾಯಿ ಈ ಕುರಿಗಳ ಸೇವೆ ನನ್ನ ಉಸಿರೆಂದು ಬದುಕುತ್ತಿರುವ ನಮ್ಮೆಲ್ಲರುವ ಬಾರ ನಿನ್ನದಮ್ಮ ನಿನ್ನದು ಮಂಗಳ ಮಂಗಳ ಈ ಮಂಗಳ ಗೌರಿ ಪೂಜೆ ಮುಗಿಯುತ್ತೆ. ಮುಗೀತು ಬನ್ನಿ ಸ್ವಾಮಿ ಈ ಭವತಾಪವನ್ನು ಕಳೆಯುವ ಈ ಭವತಾರನೆಯ ಪೂಜೆ ಮುಗಿಸಿದ್ದೇನೆ ನಿಮ್ಮ ದಾರಿನೇ ಕಾಯ್ತಿದೆ ನೀವು ಕೂಡ ನಮಸ್ಕಾರ ಮಾಡಿ ಅಮ್ಮ ಗ್ರಾಮ ದೇವತೆ, ನಿನ್ನಿಂದಲೇ ಗಿರಿಜಾ ವಲ್ಲವನಿರಿಸಿಕೊಂಡಿರುವ ಹರಣ ಸತಿಯೇ ನಿನಗೆ ನನ್ನ ನಮಸ್ಕಾರಗಳು. ಮಾನವರ ಕೋಗಿಲೆಯ ಕೂಡ ನಿನಗೆ ಅಮ್ಮ ಎಂದು ಕೂಗಿ ಆನಂದಿಸುವಂತೆ ನಿನ್ನನ್ನು ಪೂಜಿಸಿ ನಾವಿಂದು ಭಾಗ್ಯವಂತರಾದೆವು ತಾಯಿ, ಭಾಗ್ಯವಂತರಾದೆವು. ಭೂಮಾತೆಯ ಅನ್ನ ಕೊಡುವ ಮಾತೆ ಎಂದು ಹಗಲಿರುಳು ಮಳೆ ಚಳೆ ಬಿಸಿಲಿಗೆ ದುಡಿಯುತ್ತಿದ್ದೇವೆ. ಭೀಮಾರಂಗೆ ತಮ್ಮಂದಿರನ್ನು ಬೆಳೆಸುತ್ತಿದ್ದೇನೆ. ಈ ಎಲ್ಲದಕ್ಕೂ ಸದಾ ನಿನ್ನ ಆಶೀರ್ವಾದವಿರು ತಾಯಿ, ಆಶೀರ್ವಾದವಿರಲಿ. ಸ್ವಾಮಿ ಏನಿದು ನಿಮ್ಮ ಮಾತಿನಲ್ಲಿ ಕಠೋರವಾದ ಮಾತು ಬಂತಲ್ಲ ಸ್ವಾಮಿ? ಹೌದು ಮಂಗಳ, ಹೌದು. ಕಠೋರತೆ ಎಂಬುದು ಈ ಕಠಿಣ ಕಾಲದಲ್ಲಿ ಅಗ್ನಿ ಪರೀಕ್ಷೆಯ ಕಟ್ಟುವುದು. ಆ ಪರೀಕ್ಷೆಯಲ್ಲಿ ನಮ್ಮನ್ನೆಲ್ಲ ಗೆಲ್ಲಿಸಿ ಪಾಸು ಮಾಡಮ್ಮ ಎಂದುಕೊಂಡೆ. ಸ್ವಾಮಿ ಎಂತ ಮಾತನಾಡ್ತಿದ್ರೆ ನೀವು? ಪತಿಯ ಅದನ್ನು ಪಾಲಿಸಿದ ಹೋದವಳಿಗೆ ಈ ಧರ್ಮ ಶಾಸ್ತ್ರದ ವಚನದಲ್ಲಿ ಪತಿಯ ಸೇವೆ ಮಾಡಿದವಳು 108 ವ್ರತ ಮಾಡಿದ್ರೇನು ಫಲ? ಪತಿಯ ಸೇವೆ ಮಾಡದ ಹೋದವಳು ಸತಿಯಲ್ಲ ಸ್ವಾಮಿ. ನೀವು ಯಾವ ಮಾತನ್ನು ಹೇಳ್ತಾ ಇದ್ದೀರಾ? ನಿಮ್ಮ ಪಾದವನ್ನು ಮುಟ್ಟಿ ನಾನು ಅದನ್ನು ಮಾಡಿಕೊಡ್ತೇನೆ ಸ್ವಾಮಿ. ಎದ್ದೇಳು ಮಂಗಳ, ಎದ್ದೇಳು. ಈ ನನ್ನ ಮಾತಿನಲ್ಲಿ ನನ್ನ ಅಜ್ಞಾನದ ಕಣ್ಣು ತೆರೆಸಿಬಿಟ್ಟೆ, ಹೃದಯ ಬಡಿತ ಬದಲಾಗಿಸಿಬಿಟ್ಟೆ. ನಿತ್ಯನನ್ನು ನಿಟ್ಟುಸಿರಲಿ ಸುಟ್ಟು ಧೂಮ್ರ ಕಣವಾಗಿ ಹೊರ ಹೋಗುವ ಈ ನನ್ನ ಪ್ರತಿ ಉಸಿರಿನ ಕಣಗಳು
ರಾಮ ಬಾಣವಾಗಿ ಪ್ರಜ್ವಲಿಸಿ ಉಜ್ವಲ ಭವಿಷ್ಯದ ಈ ನಮ್ಮ ಮನೆ ರಾಮರಾಜದ ಗೂಡಾಯಿತು. ಆ ನನ್ನ ತಮ್ಮ ಬೀರ. ಏನು ಸ್ವಾಮಿ, ಏನಾಯ್ತು? ಬೀರ ಎಂದು ಮಾತನ್ನು ಅರ್ಧಕ್ಕೆ ನಿಲ್ಲಿಸಿ ಬಿಟ್ರಲ್ಲ, ಯಾಕೆ ಸ್ವಾಮಿ? ಅವನ ತಾಯಿ ನನ್ನ ತಾಯಿ ಅಕ್ಕ ತಂಗಿಯರು, ಗಂಡನಿಲ್ಲದ ನನ್ನ ಚಿಕ್ಕಮ್ಮ ಹೋಗಲಿ ಸಾಯೋ ಮುನ್ನ ಈ ಬೀರನೆಂಬ ಕುಸನ್ನು ನನ್ನ ಕೈಗೊಪ್ಪಿಸಿ ಸತ್ತು ಹೋದಳು. ಆ ಚಿಕ್ಕ ಕುಸನ್ನೇ ನನ್ನ ಶಕ್ತಿವಂತ ತಮ್ಮನನ್ನಾಗಿ ಬೆಳೆಸಿದ್ದೇನೆ. ಅವನೆಂದರೆ ನಮಗೆ ಪಂಚಪ್ರಾಣ. ಅವನು ಕೂಡ ನನ್ನನ್ನು ದೇವರ ಸಮಾನಾಗಿ ನೋಡುತ್ತಾನೆ. ಆದರೆ ನಾವಿಬ್ಬರು ಬೇರೆ ತಾಯಿಯ ಮಕ್ಕಳೆಂದು ನಮ್ಮಿಬ್ಬರ ಹೊರತು ಬೇರಾರಿಗೂ ತಿಳಿಯದು. ಆದರೆ ಅವನನ್ನು ನೀನು ನಮ್ಮ ಸ್ವಂತ ಮಗನಂತೆ ನೋಡಿಕೊಳ್ಳಬೇಕು. ಅನಾಥ ಮಗನೆಂದು ಭಾವಿಸದಿರು, ಇದೇ ನನ್ನ ಆಸೆ. ಸ್ವಾಮಿ, ಎಂತ ಮಾತನಾಡುತ್ತಿದ್ದರೆ ನೀವು? ನನ್ನ ಬೀರ ಶಕ್ತಿಯಲ್ಲಿ ಭೀಮ, ಯುಕ್ತಿಯಲ್ಲಿ ಶ್ರೀಕೃಷ್ಣ, ಸತ್ಯದಲ್ಲಿ ಧರ್ಮರಾಜ. ಅಂತವನು ಇಂದಿನಿಂದ ಅನಾಥನಲ್ಲ ಸ್ವಾಮಿ, ಅವನು ನನ್ನ ಸ್ವಂತ ಮಗ ಇದ್ದಾಗ ಸ್ವಾಮಿ. ಮೆಚ್ಚಿದೆ ಮಂಗಳ ಈ ನಿನ್ನ ಬುದ್ಧಿಶಕ್ತಿಗೆ. ಇಲ್ಲಿವರೆಗಿನ ಹುಚ್ಚನಾಗಿ ಮುಚ್ಚಿಕೊಂಡು ಚಚ್ಚದೆ ಒಡೆದು ಕೊಚ್ಚಿ ಹೋಗುತ್ತಿದ್ದ ನನ್ನ ರಭಸದ ಭ್ರಮೆಗೆ ಒಡ್ಡನೆ ಹಾಕಿಬಿಟ್ಟೆ. ಇದಕ್ಕಿಂತ ಸಂತೋಷ ಇನ್ನೇನಿದೆ ಮಂಗಳ? ಬಾ, ಈ ಸಂತೋಷದ ಸಮಯದಲ್ಲಿ ಗರಿ ಬೆಚ್ಚಿದ ನವಿಲಿನಂತೆ ನರ್ತಿಸಿ ಕೂಗಿ ಹಾಡು ಬಾ ನನ್ನೊಂದಿಗೆ. ಬಾಣನಲ್ಲ, ಸವಿ ಮಾತಿನಲ್ಲಿ ಮಲ್ಲಿಗೆ ಸುವಾಸನೆ ಎಂದು ನನ್ನ ಜೊತೆ ಹಾಡುತ್ತವ. ನನ್ನ ಚೆಲುವೆ
ಅನ್ನ ಅತ್ತಿಗೆ ಬಾ ಸಹೋದರ, ಕುರಿ ಹಟ್ಟಿಯಿಂದ ಈಗ ಬಂದೇನಪ್ಪ. ಹೌದನ್ನ, ಹಟ್ಟಿ ಕಸ ಹೊಡೆದು ಬಾಲು ಮರಿ ತಾಯಿಯ ಮೇಲೆ ಉಣಿಸಿ ಅವ್ರಿಗೆ ತಪ್ಪಲಾಕಿ ಬರೋದೊಳಗೆ ಸ್ವಲ್ಪ ತಡವಳಿಸಿ. ಬಾ ಮಗ, ಹೋಗು, ಬೇಗ ಹೋಗಿ ಕೈಕಾಲು ಮಗ ತೆಗೆದುಕೊಂಡು ಉಪ್ಪಿಟ್ಟು ತಿಂದು ಚಾ ಕುಡಿಯುವಂತೆ. ಈ ಬೀರನಿಗೆ ಚಾಯೇನಮ್ಮ, ನನ್ನ ಹೆತ್ತ ತಂದೆ ತಾಯಿಗಿಂತ ನಿನ್ನ ಕೈಯ ತುತ್ತ ತಿಂದು ಕೆಚ್ಚೆಯಿಂದ ಬೆಳೆಸಿಕೊಂಡಿರುವ ಈ ಬೀರ ಈಗಾಗಲೇ ಒಂದು ತಂಬಿಗೆ ಹಾಲ ಒಂದು ಬೋಗಣಿ ಜೋಳವನ್ನು ತಗೊಂಡು ಈಗ ತಾನೇ ಬಂದಿದ್ದೀನಿ. ಹಾ ಅತ್ತಿಗೆ, ನಾನೆಂದರೆ ತಮಗೆ ಇಷ್ಟನಲ್ಲವೇ? ಯಾಕತ್ತಮ್ಮ ಇವತ್ತು ನೀನು ಹೀಗ್ಯಾಕೆ ಮಾತನಾಡ್ತಿರುವೆ? ನೀನೆಂದರೆ ನಮಗೆ ಪಂಚಪ್ರಾಣ. ಅದೆಲ್ಲವನ್ನು ತಮ್ಮ ಧರ್ಮದ ನಡೆಯನ್ನು ಕೇಳಿಸ್ಕೊಂಡಿದ್ದೀನಿ, ಕೇಳಿಸ್ಕೊಂಡಿದ್ದೀನಿ. ಹಾ, ಅದು ಅದು ಏಕೆ ತಗುಲಿಸುತ್ತಿದ್ದಿಲ್ಲ? ನಾನು ಆಗ್ಲೇ ಹೇಳಿಲ್ಲ, ನಾನಂದರೆ ನಿಮಗೆ ಪಂಚಪ್ರಾಣ, ನಾನಂದರೆ ನಿಮಗೆ ಪಂಚಪ್ರಾಣ. ನಾ ತೆಗೆದುಕೊಳ್ಳು 10,000 ಅಂತೆ 1 ಲಕ್ಷ ರೂಪಾಯಿ ಹಣವನ್ನು ತಂದಿದ್ದೀನಿ. ಇವು ತಮ್ಮನ ಎಚ್ಚರಿಕೆ ಕೊಟ್ಟು ಕಳಿಸಿಬಿಡು. ಇದು ನಿಂದು ಎಂತ ಸಾಧನೆ ಸಹೋದರ, ಇದು ಎಂತ ಸಾಧನೆ. ನಿನ್ನ ಸಾಧನೆಯನ್ನು ನಾ ಎಷ್ಟೇ ಬಂಧಿಸಿದರೂ ಅದು ಕಡಿಮೆ. ಈ ನಮ್ಮ ಸಂಸಾರ ನಡೆಯುತ್ತಿರುವುದೇ ನಿನ್ನ ಕುರಿಮರಿಗಳಿಂದ. ನಾನೆಷ್ಟೇ ಹೊಲ ಉತ್ತಿ ಬಿತ್ತಿ ಬೆಳೆದರೂ ಕೂಡ 2 ವರ್ಷದಿಂದ ಅತಿವೃಷ್ಟಿ ಮಳೆಯಾಗಿ ಬೆಳೆಯೆಲ್ಲ ನಾಶವಾಗಿದೆ. ಈ ನೇಗಿಲ ಯೋಗಿ ನೀವು ದುಡಿದದ್ದು ತಂದು ತಿಂದು ತೇಗುವ ಭೋಗಿಯಾಗಿದ್ದಾನೆ. ಈ ವರ್ಷವಂತೂ ಮಳೆಯೂ ಇಲ್ಲ, ಬೆಳೆಯೂ ಇಲ್ಲ. ಅಣ್ಣ, ಏಕನ ನಾನಿರುವಾಗೆ ನಿನ್ನ ಕಣ್ಣಲ್ಲಿ ನೀರೇಕನ? ನೇಗೆಲೆ ವೇಗಿಯಾದ ನೀನು ಎಂಗೂ ಭೋಗಿಯಲ್ಲ. ನೀನು ಉತ್ತಿ ಬಿತ್ತಿ ಬೆಳೆದಿದ್ದರೆ ಈ ಜಗಕ್ಕೆ ಉಳುಗಾಲಿಲ್ಲ, ಈ ಜಗಕ್ಕೆ ಉಳುಗಾಲಿಲ್ಲ. ಅದು ನಿತ್ಯ ನಿನ್ನ ಕಾಯಕನದು, ನಿತ್ಯ ನಿನ್ನ ಕಾಯಕ. ಇದು ಎಂತ ವಿಚಾರ ಶಕ್ತಿ ಅಡಗಿದೆ ತಮ್ಮ ನಿನ್ನಲ್ಲಿ. ನಿನಗೆ ಕಾಯಕದ ಅರ್ಥವು ಗೊತ್ತೇ? ಅಣ್ಣ, ನಿನ್ನ ತಮ್ಮನಾಗಿ ಜನಿಸಿ ಬಂದವನಿಗೆ ನನಗ ಇಷ್ಟು ತಿಳುವಳಿಕಿಲ್ಲೇನ? ಕೇಳಿಲ್ಲ ಹೇಗೆ ಅರ್ಥವನು? ಅಂಗವೀನಾದ ಅನಾಥರಿಗೆ ತಂದೆಯಾಗಿ, ಮೂಗರಿಗೆ ಮೇಘನಾದಾಗಿ, ಕೆಳೆಯನ್ನು ಸಂಗೀತದ ಗಾಯನ ಮಾಡಿ ಕರೆಸಿದ್ನಲ್ಲ, ಆ ನನ್ನ ಗದಗಿನ ಪುಟ್ಟರಾಜರವರು ಗಾನವೇಗಿ ಅನ್ನೋರು ಗಾನವೇಗಿ. ಲಕ್ಷಾನ ಮಕ್ಕಳಿಗೆ ವಿದ್ಯಾದಾನ ಮಾಡಿ ಅನೇಕ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ತ್ರಿವಿಯ ದಾಸವಿನವರಲ್ಲ ಆ ನನ್ನ ಸಿದ್ಧಗಂಗಾ ಶ್ರೀಗಳು ಅವರು ಶಿವಯೋಗಿ ಅನ್ನೋರು ಶಿವಯೋಗಿ. ಹುಟ್ಟಿದ ದಿನದಿಂದಲೇ ಕಾಂಚನವನ್ನು ಕಾಲಿಲೆ ಸರಿಸಿ, ಆಶೆಯನ್ನು ತ್ಯಜಿಸಿ, ಜೇಬುಗಳಿಲ್ಲದೆ ಶರಟು ಧರಿಸಿ, ಸರ್ವ ಜನಾಂಗಕ್ಕೆ ಬಿಡವಿಲ್ಲದೆ ಪ್ರವಚನ ಮಾಡಿ, ತಾವು ಸಾಯಿ ಮುಂದೇಕಿನಲ್ಲಿ ಈ ಜೀವ ಇಲ್ಲದೆ ಮೇಲೆ ಇದರಲ್ಲಿ ಏನಿದೆ? ಸತ್ಯವಿಲ್ಲ, ಸತ್ಯವಿಲ್ಲ, ಸಹಜವಿಲ್ಲ, ಸಜ್ಜವಿಲ್ಲ, ನಾನು ಇಲ್ಲ, ನೀನು ಇಲ್ಲ, ತಾನು ಇಲ್ಲ ಎಂದು ಬರೆದು ಶಿವ ದೀನರಾದ್ರು ಆ ನನ್ನ ವಿಜಯಪುರದ ಸಿದ್ದೇಶ್ವರ ಸ್ವಾಮಿಗಳು ಅವರು ಜ್ಞಾನವೇಗಿ ಅನ್ನೋರು ಜ್ಞಾನವೇಗಿ. ಇವು ಎಂತಹ ಮಾತುಗಳು ತಮ್ಮ, ಇವು ಎಂತಹ ಮಾತುಗಳು. ಅಣ್ಣ, ಎಂದು ಕೇಳೋಣ, ಈ ಸೃಷ್ಟಿಕರ್ತ ನಿರ್ಮಿಸ ಈ ಜಗದಲ್ಲಿ ಚಳೆ ಮಳೆ ಬಿಸಿಲು ಅನ್ನದೆ ಹುಟ್ಟಿ ಬಿತ್ತಿ ಬೆಳೆದು ಈ ಜಗಕ್ಕೆಲ್ಲ ಅನ್ನ ಹಾಕುವ ನೇಗಲವೇಗಿ ನನ್ನನ್ನು ನೇಗಲವೇಗಿ. ತಮ್ಮ, ನಿನ್ನ ಒಂದೊಂದು ಮಾತುಗಳನ್ನು ಕೇಳಿ ಈ ಜಗವನ್ನೇ ಮರೆತು ಬಿಟ್ಟೆ ತಮ್ಮ, ಈ ಜಗವನ್ನೇ ಮರೆತು ಬಿಟ್ಟೆ. ಅಣ್ಣ, ಏನಿದೆಯಲ್ಲ ಸಂತೋಷ ಸಮಾರಂಭ? ಬಾರಪ್ಪ ಶಶಿಧರ್, ಈಗ ಬನ್ನಿ. ನಿನ್ನ ಅಭ್ಯಾಸವು ಚೆನ್ನಾಗಿ ನಡೀತಿದೆ ತಾನೆ? ಡಿಗ್ರಿ ಅಭ್ಯಾಸ ಏನೋ ಚೆನ್ನಾಗಿದೆ ಅತ್ತಿಗೆ, ಆದರೆ ಹಣಕ್ಕಾಗಿ ಅಣ್ಣನ ಹತ್ರ ಬಂದಿದ್ದೆ. ಅಣ್ಣ, ಈಗ ತಾನೇ ಮರಿದ ಹಣವಿದೆಲ್ಲ ಮನೆಯೊಳಗೆ, ಅದನ್ನೇ ತಮ್ಮನಿಗೆ ಕೊಟ್ಟು ಕಳಿಸಿಬಿಡು. ಅವನ ಇಚ್ಛೆ ಮಾತ್ರ ಮುಂದೆ ಒಳ್ಳೇಬೇಕು. ಎಷ್ಟು ಬೇಕಾಗಿದೆ ಸಹೋದರ ನಿನ್ನ ವಿದ್ಯಾಭ್ಯಾಸಕ್ಕೆ? ಅಣ್ಣ, ಒಂದು 25,000 ಕೊಟ್ಟು ಬಿಡಣ್ಣ, ಅಷ್ಟೇ ಸಾಕು. ತೆಗೆದುಕೋ. ಹಣವೆಂದ ಮೇಲೆ ಹಿಡಿತದಿಂದಿರಬೇಕು.
ಸ್ವಾಮಿ, ನಮ್ಮ ಸಂಸಾರದಲ್ಲಿ ಕೂಡ ಆನಂದ ಸಾಗರವಾಯ್ತಲ್ಲ. ಮಂಗಳ, ಈ ನನ್ನ ತಮ್ಮಂದಿರೇ ನನ್ನೆಲ್ಲ ಸರ್ವ ಆಸ್ತಿ. ಬನ್ನಿರಪ್ಪ, ಎಲ್ಲರೂ ಕೂಡಿ ಈ ಸಂತೋಷದ ಸಮಯದಲ್ಲಿ ಕೂಡಿ ಹಾಡೋಣ. ಬನ್ನಿ, ಎಲ್ಲರೂ ಪ್ರಸಾದಕ್ಕೆ ಹೋಗೋಣ. ನಮ್ಮ ಮನೆಯಲ್ಲಿ ಇಷ್ಟೊಂದು ಖುಷಿ ಆಗಿದೆ ಅಂತ ಗೊತ್ತಾ? ನಿನ್ನೆ ದಿನ 18 ಎಲ್ಲರಿಗೂ ಗೊತ್ತಿರಬಹುದು. RCB ವರ್ಸಸ್ ಚೆನ್ನೈ ಜೊತೆ ಗೆದ್ದು ಮ್ಯಾಚ್ ಅದು. ಎಲ್ಲರೂ ನಮ್ಗೆ ಅಷ್ಟೇ ಅಲ್ಲ, ನಮ್ಮ RCB ಫ್ಯಾನ್ಸ್ಗಳು ಎಲ್ಲರೂ ಖುಷಿಯಾಗಿದ್ದಾರೆ. RCB
ಗೂಂಡ ಆಗಬೇಕಾದ್ರೆ ಗಂಡು ಗುಂಡಿಗೆ ಇರಲೇಬೇಕು. ಆ ಗಂಡಿಗೆ ಗುಂಡಿಗೆ ಇರೋದು ಈ ನರನಾಗರ ಮನೋಹರನಿಗೆ ಮಾತ್ರ. ಶ್ರೀಮಂತಿಕೆಯ ದರ್ಪದಿಂದ ಸರ್ಪ ಸಾಮ್ರಾಜ್ಯ ಕಟ್ಟಿ ಪುಟ್ಟ ಅಂತ ಲೋಕವನ್ನು ಕಟ್ಟಬೇಕೆಂದು ಹಠ ತೊಟ್ಟಿರುವ ಈ ಮನೋಹರನ ಮಹತ್ವಾಕಾಂಕ್ಷೆಗೆ ಮನಸ್ಸೆಂಬುದೊಂದು ಮಂಗವಾಗಿ ಕೆರಳಿ ಆ ಅರಳಿದ ಪುಷ್ಪ ಲಕ್ಷ್ಮಿಯತ್ತ ಹರಿ ಹಾಯ್ದು ಹೋಗುತ್ತಿದೆಯಲ್ಲ ಯಾಕೆ? ಏನವಳ ರೂಪ ಲಾವಣ್ಯ ಶೃಂಗಾರದ ಸೊಬಗು, ಯಾವ ಮತ್ತಿನಲ್ಲಿ ಅವಳ ರೂಪವನ್ನು ಕೆತ್ತಿಗಳಿಸಿರಬೇಕು ಬ್ರಹ್ಮ? ಅವಳ ಸೊಂಡದ ಸೌಂದರ್ಯ, ಕಂಠದ ಮಾಧುರ್ಯ, ಹಾಡಿ ಕುಡಿದಾಗ ಕುಪ್ಪಳಿಸಿ ನಗುವವಳ ಮೂಗು ತುಟಿ ಸ್ಥಳಗಳನ್ನು ನೋಡಿ ಹುಚ್ಚನಾಗಿ ಎಚ್ಚರ ತಪ್ಪಿ ಹೋಗಿದ್ದಾನೆ ಈ ಮನೋಹರ. ಲಕ್ಷ್ಮಿ ನನಗಾಗಿ ನೀ ಅವತರಿಸಿ ಬಂದಿರುವ ಶೃಂಗಾರ ಜೀವಂತ ಶಿಲೆಗೆ ನಾ ಭಂಗಿಯಾಗಿ ಭಂಗಿ ರೂಪದಲ್ಲಿ ನಿತ್ಯ ನನ್ನ ಕಣ್ಣ ಮುಂದೆ ಕಾಣುವ ನಿನ್ನನ್ನು ಚುಂಬಿಸಿ ಇದೇ ನಮ್ಮ ಗ್ರಾಮ ದೇವತೆ ಸಾಕ್ಷಿಯಾಗಿ ನಿನ್ನ ಕೊರಳಿಗೆ ನಾ ತಾಳಿ ಕಟ್ಟಿ ನಿನ್ನನ್ನು ನನ್ನ ಪಟ್ಟದ ರಾಣಿಯನ್ನಾಗಿ ಸ್ವೀಕರಿಸಿ ನಿನ್ನನ್ನು ಹೃದಯ ಸಿಂಹಾಸನದ ಮೇಲೆ ಕೂರಿಸಿ ನಾ ಈ ಭುವನಲ್ಲಿ ನಕ್ಕು ನಲಿಯದಿದ್ದರೆ ನನ್ನ ಹೆಸರು ನರನಾಗರ ಲಕ್ಷ್ಮಿ ಪುತ್ರ ಮನೋಹರನೇ ಅಲ್ಲ. ಬೇಟೆಯಾಡಿದರೆ ಹುಲಿ ಬೇಟೆಯನ್ನೇ ಆಡಬೇಕು. ಲೂಟಿ ಮಾಡಿದರೆ ಇಡೀ ಭಂಡಾರವನ್ನೇ ಲೂಟಿ ಮಾಡಬೇಕು. ಹೆಣ್ಣನ್ನು ಮುಟ್ಟಿದರೆ ಯಾರು ಮುಟ್ಟದ ಹೆಣ್ಣನ್ನೇ ಮುಟ್ಟಬೇಕು. ಇದೇ ಈ ಮನೋಹರ ಗೌಡನ ಷರತ್ತು. ಕಡಕಾಗಿ ಬಾರ ಹೋಗೋಣ ಹಿಂದಿಂದ, ಗೆಳತಿ ನೋಡೋಣ ಮುಂದಿಂದ, ಗದ್ದಾಗಿ ನಿಂತಿನಿ ನಾಯಿಂದ, ಏನ ಕತಿಯಾಗಲಿ ಗೆಳತಿ ನಿನ್ನ ಸಂಬಂಧ. ಇದ್ದ ನೀರ ಬತ್ತುಲ್ಕ ಚೆಲ್ಲಿ, ಇದ್ದ ನೀರ ಬತ್ತುಲ್ಕ ಚೆಲ್ಲಿ, ನೀರಿಗಂತ ಟಾಂಗೆ ಕಬಾರ, ಕಾದ ಬೊಗನಿ ಒಲಿ ಮ್ಯಾಲಿಟ್ಟ, ಹಾಲಿಗಂತ ದೈರೆ ಕಬಾರ, ತಿಮ್ನೆ ಒಳಗೆ
ಛೇ 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 ಈ ಸಾಕಾಗ್ ಹೋಯ್ತ್ರಿ ಫೋನಿನ ಕಾಲಾಗ ಮಠಕ್ ಹೋಗಿ ಕೂತ್ರು ಫೋನ ಬಸ್ ಸ್ಟ್ಯಾಂಡ್ ಹೋದ್ರು ಫೋನ ಯಾವ್ದೋ ಕಿರಿಕಿರಿ ಬೇಡ ಆರಾಮ್ ನಾ ಮೊದ್ಲ ಹೋಗಿ ಮಾಡಿರ್ಬೇಡ ಮಕ್ಕೋಬೇಕಂದ್ರು ಫೋನ ಅವನವನ ಇನ್ನೂ ಮೆಂಬರ್ ಆಗಿ 3 ತಿಂಗಳಾಗಿಲ್ರಿ ಜಾತ್ರೆ ಬಂದ್ರೆ ಸಾಕ್ರಿ ಜಾತ್ರಿ ಪಟ್ಟಿ ಕಬಡ್ಡಿ ಪಟ್ಟಿ ಟಗರಿನ ಕಾಳಗದ ಪಟ್ಟಿ ಪಗಡಿ ಪಟ್ಟಿ ಎಲ್ಲ ಆಟದ ಪಟ್ಟಿ ಕೊಟ್ಟು ಸಾಕಾಗ್ ಹೋಯ್ತ್ರಿ ಅವನವನ ಅಷ್ಟ ಯಾಕ್ರಿ ಇನ್ನೂ ಒಮ್ಮೆ ಪಂಚಾಯತ್ಯಾಗ ಕಾಲಿಟ್ಟಿಲ್ರಿ ಪಂಚಾಯತ್ಯಾಗೆ 10 ಪೈಸಾ ಕಂಡಿಲ್ರಿ ಆಗಲೇ 2 ಲಕ್ಷ ರೂಪಾಯಿ ಹೋದ್ರಿ ಬರೀ 3 ತಿಂಗಳದಾಗ 2 ಲಕ್ಷ ರೂಪಾಯಿ ಹೋಗ್ಯಾವ್ರಿ ಇನ್ನೂ 4 ವರ್ಷನು 9 ತಿಂಗಳ ಅಧಿಕಾರ ಐತಿ 3 ತಿಂಗಳದಾಗ 2 ಲಕ್ಷ ಅಂದ್ರ ಒಂದ್ 20 ಲಕ್ಷ ಸಾಲ ನಗಂಗ್ ಕಾಣ್ತೈತಿ ₹1 ಗಳಿಕಂತ್ರಾಗಲ್ಲ ಹೋಲ್ ಬಿಡ್ರಿ ಅವನ ನಾ ಮೆಂಬರ್ ಈ ಮೆಂಬರ್ಗೆ ಮಾಡ್ಬೇಕಾದ್ರೆ ಭಾಳ ಕಷ್ಟ ಐತ್ರಿ ಮುನ್ನೂರಾಗ ಅವನ ಅದು ಇದು ಹೋಗ್ಬಿಡ್ರಿ ಅವನ ನಾ ಮೆಂಬರ್ನ ವರ್ಚಸ್ ಐತ್ಲ ಅಷ್ಟ ಸಾಕು ತೋಳಿ ಸ್ಮಿತ್ರ ಐತಿ ಯಾರು ಬರ್ತಾರ ಶ್ರಾವಣ ತಿಂಗಳಾಗ ಶ್ರಾವಣ ತಿಂಗಳಾಗ ಶಾಂಪೂ ಹಚ್ಚಿ ತೊಳೆದ ಏನ ಚಂದ ನಾರಕವ ಕೂದಲ ನಾ ಬರತೀನಂತ ಕರೆದಿಟ್ಟಿರ್ತಾರ ಅವರ ಮನಿಯ ಬಾಗಿಲ ಚಂಪಾನ ಎನ್ನಾಕಿ ನೆಂಪಿಗೆ ಬರುವಾಗಿ ಗುಂಪ ಮಂದಗಿದ್ದರು ನನ್ನ ಕೈ ಮಾಡಿ ಕರಿಯಾಗಿ ವಾಟಿಕ ಶಾಂಪೂ ಹಚ್ಚಿ ತೊಳೆದ ಏನ ಚಂದ ನಾರಕವ ಕೂದಲ ಇವೆಲ್ಲ ವಾಟಕ್ ಶಾಂಪೂ ಪೀಟಿಕ್ ಶಾಂಪೂ ಎಲ್ಲ ಮಾಡಿ ಆಗಿ ಹೋಗ್ಯಾವ ಎಲ್ಲ ಚೇಂಜ್ ಮಾಡ್ಕೊರ ನೀನ ಅಲ್ಲ ನನ್ ರಾಜ ನೀ ಹಿಂಗ ಹೊಣ್ಣ ಮಾಡ್ಕೊತ ಕೂತಂದ್ರೆ ಹೆಂಗ ಅಂತನ್ನ ಅಲ್ರಿ ನನಗೊಂದು ಖುಷಿ ಆಗೈತ್ರಿ ಭಾಳ ಅಂದ್ರೆ ಭಾಳ ಖುಷಿ ಆಗೈತ್ರಿ ನೀನ್ ಕೇಳಿಲ್ಲ ನೀನ RCB ಕಪ್ ನಮ್ದು ಆಗೈತಿ ನಮ್ದು ಕಪ್ ಹಿಂಗ ಹೂ ಐತ ಒಳಗೆ ಹೋಗ್ಬಿಡ್ತಾನ ಮತ್ತ ಮುರಿತು ನಂದು ಮುರಿದೇ ಹೋಯ್ತು ಇನ್ನೊಂದು ಮುರಿತ್ರಿ ಮುರಿತ ಏನಂತ ತಿಳ್ಕೊಂಡ್ರೆ ಯಾಕೋ ಇವತ್ತು ಹುರ್ಪೈಲ್ಲ ಇವರಾಗಿನ ಹೋರಿಗಳು RCB ಫ್ಯಾನ್ಸ್ ಕೈ ಹತ್ರಿ ಯಾರ ನಾನು ನಾಯಿ ನೀನ್ ಅದ ಖುಷಿಯಾಗ ನೋಡ್ಲಿ ಅಕ್ಕಪ್ಪ ಫುಲ್ ಜೋರ್ ಮಳಿಪ್ಪ ಪ್ಯಾಡ ಮಾಸ್ತರ ಯಾಕೆ ಇವತ್ತು ಮಬ್ಬಾಗಿಲ್ಲ ಏನಾಗೈತಿ ಏನ್ ಬಿಡ ಏ ಯಾವ ನಾಲಿನ ಪಡಿಬಿದ್ದ ಪಕ್ಕಿರ ಯಾಕೆ ಎದುರಿಗೆ ಬರು ಹೆಣ್ಣು ಕಣ್ಣಾಗ ಕಾಣಿಸಂಗಿಲ್ಲ ನಿನಗ ನೀ ಯಾಳೆ ಬುಟ್ಟಿ ಹೊತ್ತು ಬಡಾಮಾರಿ ಹೆಂಗಸ ಈ ರಾಜ್ಯ ಅಂಗಿ ಹಾಕಿ ಎದ್ರಿ ಬರು ಸರ್ದಾರ್ ಕಾಣೋದಿಲ್ಲ ನನ್ನ ಕಣ್ಣಿಗೆ
ಒಬ್ಬೊಬ್ಬೊಬ್ಬೊಬ್ಬ ಗಾದಿ ತೊಟ್ಟು ಹಾದಿ ಹಿಡಿದು ತೋಳಿ ಏರ್ಸಿ ಬರುವ ಗಂಡ ಮಗಳ ಅಲ್ಲ ಏನ ಈ ಊರ್ ಮೆಂಬರ್ ಅದಿ ಅಂತೇಳಿ ದೊಡ್ಡ ದೊಡ್ಡ ಮಾತಾಡಕತ್ತಿ ದೊಡ್ಡ ಕೈಗೆ ಅದು ನಾನು ಇನ್ನೇ ದೊಡ್ಡ ಕೈಗೆ ಮಳ್ಯಾಗ ಹಿಡಿದು ಹಾಕಿದೇನು ಏನ ಮತ್ತೇನ್ ಮಾಡ್ಲಿ ಹುಡುಗಿ ನಾನಿನ್ ಕಣ್ಣಿಗೆ ಅಡಿಗೆ ಮಾಡಿ ಬಾಂಡೆ ತಿಕ್ಕಂತೀನಿ ಈ ಊರಾಗ ಮೆಂಬರ್ ಅಷ್ಟ ಅಲ್ಲ ಮುಂದ ಜಿಲ್ಲಾಧ್ಯಕ್ಷ ಆಗೋದಿನ ಜಿಲ್ಲಾಧ್ಯಕ್ಷ ನಾನು ಈ ಊರ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷನ ಮಗಳತ್ತಿದ್ದೆ ಅಬಾ ನೀ ಏನಿದ್ರು ಮಾಜಿ ಮಗಳಲ್ಲೇ ಓನ್ಲಿ ನಾ ಏನಿದ್ರು ಹಾಲಿ ಪರ್ಮನೆಂಟ್ ಅಯ್ಯೋ ಹಾಲಿ ಇದ್ರು ಬರೀ ನಿನ್ನ ಕೆಲಸ ಖಾಲಿ ನಮ್ಮಪ್ಪ ಮಾಡ್ಯಾನ ಕೆಲಸ ಸುಂದರವಾದ ಹೆಣ್ಣಿಗೆ ಇಟ್ಟನ ಬಂಗಾರದ ವಾಲಿ ನನಗ ಗೊತ್ತೈತಲಿ ಅವ್ರು ಮಾಡಿದ ಕೆಲಸ ಆದ್ಮ್ಯಾಗ ಬುರ್ರ ಅಂತ ಬೆಳೆದ್ ನಿಂತಾವ್ ಮುಳ್ಳಿನ ಕಂಟಿ ಜಾಲಿ ಕಂಟಿ ಪಿರಂಗಿ ಕಂಟಿ ಗೊಳವಳಿಕೆ ಮುಳ್ಳ ನೀ ಯಾವಾಗ ಹಾಡಕ್ ಹೋಗಿದ್ದೆ ಅವ್ರ ಹಂದಿ ಬಿದ್ದು ಉಳ್ಳಾಡು ತಿಪ್ಪ್ಯಾಗ ಲಾಲಿ ಏ ಹುಡುಗ ನೀ ಮೊದಲು ಮಾಡು ಇಲ್ಲಿಂದ ಜಾಗ ಖಾಲಿ ಏ ನನಗ ಕಲಿಸ್ಬೇಡ ನೀ ಅಡಿಗೆ ಸಾಲಿ ನಿನ್ ಹೆಸರು ಏನಂತ ನನಗೊಟ್ಟು ನಕ್ಕೋತ್ ಹೇಳ ನಾ ಹಾಕ್ತೀನಿ ಕೊರಳಿಗೆ ಹೂವಿನ ಮಾಲಿ ಏ ಮೆಂಬರ ಗಟ್ಟಿ ಇತ್ತಿಲ್ಲ ನಿನ್ನ ಚೇಂಬರ್ ನನ್ನ ಹೆಸರು ಐತಿ ರತ್ನ ಗೋಡ್ ನಂಬರ್ ವಾಟ್ ಈಸ್ ಯುವರ್ ನೇಮ್ ಅಬಾ ಅಡಿಗೆ ಮಾಡಿ ಬಾಂಡೆ ತಿಕ್ಕಾಗಿಲ್ಲ ಇಂಗ್ಲೀಷ್ ಹೇ ನಿನ್ನ ರೂಪಕ್ಕೆ ತಕ್ಕಂತೆ ಹೆಸರು ನಿನ್ನ ಮಾತಿನಲ್ಲಿ ಮಂಟಪ ಕಟ್ಟಿವೆ ಉಸಿರು ಕಮಲದ ಬುಡದಲ್ಲಿ ಕೆಸರು ಆದ್ರೂ ಹೆಣ್ಣೆ ನೀ ಹೇಳಿದ್ದು ಕೇಳಿದ್ದು ಇಂಗ್ಲಿಷ್ ನಲ್ಲಿ ಹೆಸರು ಇಲ್ಲಿ ಕೇಳಿಲ್ಲಿ ನಾ ಹೇಳಿದ್ರ ನಿನ್ ಹಾಲಾಗೋದು ಮೊಸರು ಮೈ ನೇಮ್ ಇಸ್ ಇಟ್ ರವಿ ಇದಕ್ಕೆ ಥ್ಯಾಂಕ್ ಯು ಅಂತ ಹೇಳಲಿ ಅಯ್ಯೋಯ್ಯೋ ಹೌದೇನೆ ಹೊಸದಾಗಿ ಉದೇಶ ಬಂದ ಕವಿ ನೀವು ವಾಸ ಮಾಡೋ ಗವಿ ಎಲ್ಲೈತಿ ಕರ್ರೆ ನನಗಟ್ಟ ಹೇಳ ರವಿ ಅದನ್ನ ವಿಚಾರ ಮಾಡಬೇಡ ರತ್ನ ನನ್ನ ಕೈ ಹಿಡಿದು ಯಾಕೆ ನೀ ಮಾಡೋ ಮೊದಲ ಪ್ರಯತ್ನ ನಂದು ಆದ ಧರ್ಮನೇನು ಕುಂದರ್ಸಿ ಚಾಪಿ ಮೇಲೆ ಚಪ್ಪರ್ಸಿ ಬೆಚ್ಚ ಮಾಡಿ ಮಗಸ್ ನನ್ ರಾಣಿ ಈ ಮಾತ್ ಕರೀನಾ? ನನ್ನಾನೆ ನಿನ್ನಾನೆ ನಮ್ಮ ಮನೆ ಮುಂದಲ್ ದೇವ್ರಾನೆ ಬಾರ ನನ್ನ ಜಾಣೆ ಅಯ್ಯೋ ನಿನ್ನ ಪ್ರೀತಿನ ಎಲ್ಲೋ ಕಾಣೆ ಹಾಗಾದ್ರೆ ಹಾಡಿ ಕುಣಿಯಲು ಬಾ ಅಡ.
ಹುರುಪ್ಯಾತು ನಮ್ಮ ಫ್ರೆಂಡಿಗೆ 50 ರೂಪಾಯಿ ಕೊಟ್ಟಿದ್ದಾರೆ. ಇದೇ ಒನ್ಸ್ ಮೋರ್ ರಿಕಾರ್ಡ್. ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು. ನಾವು ಹುಡುಗಿ ಏನು ಕಡಿಗೆ ಹೊಡೆ ಗೊತ್ತಿಲ್ಲ, ಮ್ಯಾಗಿನ ಹೊಡೆ ಏನಂದ್ರೂ ಗೊತ್ತಿಲ್ಲ. ಎಷ್ಟು ಹೊಡಿಬೇಕು ಅಂತೀನಿ ನನ್ನ ಮಗಳು. ಇನ್ನು ಕಾಲು ಮನೆಗೆ ಬಂದಳು ಅಲ್ಲ ಏ ನಿನ್ ಜಾಡಿ ಕಟ್ಟೆ ಹುಟ್ಟಿದಾಗೆ ಏ ರತ್ನ ನಿಮ್ಮ ಅಪ್ಪ ಬಂದವ ಎಲ್ಲಿ ಬಿತ್ತಿ ಸಂಧ್ಯಾಗ. ಯಪ್ಪ ನಾ ಇಲ್ಲೇ ಅದೀನಿ. ಎಲ್ಲಿಗವ ಬೈಸತ್ತ ಇಲ್ಲಿ ಮೂರಾಬಟ್ಟಿ ಕತ್ರಿಗೆ ಯಾಕೆ ನಿಂತು ನಿನ್ನ ದಿಪ್ಪ. ಯಪ್ಪ ನಾ ಹಿಂಗ ಬರಾಕತ್ತಿದ್ನ ಒಂದು ನಾಯಿ ಎತ್ತಿದ ನಾನು ಕಡಿಬೇಕಂತೇಳಿ ಬಂದು ಹೊಚ್ಕೊಂಡು ಓಡ್ ಬಂತಪ್ಪ. ಅದೇನ ಹುಟ್ಟು ನಾಯಿ ಹಂಗೆ ಕಚ್ಚಿ ಬಿಟ್ಟು ಹೋಗುಣೇವು. ಮಬ್ಬು ನಾಯಿ ಇಲ್ರಿ ಅದು ಮನೆಯಾಗ ಸಾಕಿದ ಹೊಚ್ಚ ಹೊಸ ನಾಯಿ ಐತ್ರಿ. ನಾನೇ ಹಚ್ಚಿ ಅಂದ್ ಬಿಡ್ಸಿನ್ರಿ ಯಜಮಾನ್ರ ಅದನ್ನ. ಮಗನ ಮತ್ತೆ ನಿನ್ನ ನಾಯಿ ತಂದಿದ್ದ ನಿಲ್ಸಿಗೆ ಯಾಕಂದ್ರೆ ಮತ್ತೆ ಕತ್ತಿಗಿತ್ತ ನಿಲ್ಸು ಮಗನ. ಯಾಕವ ಮಗನ ಈ ದಾರಿ ನೀ ಯಾಕೆ ಬಂದಿ? ಯಾಕಂದ್ರೆ ನಾನಾ ತರ ನಾಯಿ ಅದಾವು. ಒಂದು ಒಂದು ಮತ್ತೊಂದು ನಾಯಿ ಹೋಲ್ ಬಿಡ್ರಿ, ಅಂತ ನಾಯಿ ಯಾವ್ದು ಇಲ್ರಿ ನಮ್ಮ ಏರಿಯಾದಾಗ. ಅದೇ ಮಾಜಿ ಮೆಂಬರ್ ನಿಂಗರಾಜ್ ನಾಯಿ ಐತ್ರಿ, ಆದ್ರ ಅದು ಹಂಗ ಬೊಗಳಂಗಿಲ್ರಿ. ಇವೇ ಸುದ್ದಿಗಂಡ ಎಷ್ಟು ಸಣ್ಣ ಮಾತಾಡ್ತಾನ ತಂಗಿ. ಯಪ್ಪ ಇವ್ದ ಅಣ್ಣ ಈ ಊರ್ ಪಂಚಾಯತಿ ಮೆಂಬರ್ ಅವ ಇವ್ರವನ ಮೆಂಬರ್ ನೈವ ಎಲ್ಲಿ ಆಗೋದಿದ್ದೆ ಬನ್ನಿ ಅವ ಮಗಳ ಇವಾಗ ಆರಿಸಿ ಬಂದು ಗಂಡ ಜಿಪ್ಪೆ ಇವ. ಯಾಕಂದ್ರ ಇವನ ಹಣ್ಣಿನ ಪುಟ್ಟಿಯಲ್ಲಿ ಇವಾಗ ಸಾಕ್ತಿಲ್ವಾ ಸಾಕ್ತಿಯಲ್ಲಿಂದ ಕೂನಿಲ್ಲ ಗುರುತಿಲ್ಲ. ನಿಮ್ಮ ಮಗಳು ಪುಟ್ಟಿ ನನಗೆ ತಾಗಕ್ ಸಾಧ್ಯನೇ ಇಲ್ಲ ಬಿಡ್ರಿ. ಕೂನಿಲ್ಲ ಗುರುತಿಲ್ಲ, ನಿಮ್ಮ ಮಗಳು ಪುಟ್ಟಿ ತಾಗಕ್ ಸಾಧ್ಯನೇ ಇಲ್ಲ ಬಿಡ್ರಿ ಯಜಮಾನ್ರ. ಏ ಮೆಂಬರ ಮಸೀದಿ ಅಕ್ಕಿ ಕೂಡಿಸ್ಬಾರ್ನಿ ಸಾಂಬಾರ. ನಾನು ಹಾಗೆ ಆಗ ನೀವು ಮಾಗಿ ಅಲ್ವಾಕಮ್ಮ. ಇನ್ನೊಂದ್ಸಲ ಈ ಕೈ ನಾಯಿ ಬಿಡಕ್ ಹೋಗ್ಬೇಡ. ಅಪ್ಪಿ ತಪ್ಪಿ ಬಿಟ್ಟಿ ಅಂದ್ರ ಆ ನಾಯಿನ ಗಿಕ್ಕಿ ಬೇರೆ
ಹಾಕಿದ್ದಿ ಹನುಮಂತ ಮುತ್ತಾಗಿದ್ದ ಬಾರಿ ಇದ್ದಾವೆ ಯಾರು ಇದು ಯಪ್ಪ 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 ಯಾಕೋ ಇದೊಂದು ಬಾಯಾಗ ಒಂದು ಗೂಟ ಬರೋದ್ರೆ ಗೂಟ ನೀತಿ ಏನಿದೆ ಮಾತ ಅದೇ ಜಗ್ ಹೇಗತ್ತರ ಯಪ್ಪ ಇನ್ನೊಂದು ವಿಷಯ ಕೇಳೇನ ಈಗ ಎಲ್ಲಿ ಬೇಕಾದ ಹೋಗಿ ಮಾತಾಡಪ್ಪ ನಡಿತೈತಿ ಆದ್ರೆ ಮನ್ನಿ ಹಂಗ ಮಾತ್ರ ಮಾಡಬೇಡ ನಮ್ಮ ಅಪ್ಪ ಶಾನೇನ ನಡಿ 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 ನಿಂದ್ರಿ ಯಾವ್ದಾರ ನಿಂದ್ರಿ ನಾನು ಹಾಕ್ತೀನಲ್ಲ ನಿನ್ಗೆ ಗದ್ದ ಯಾಕಂದ್ರೆ ಈಗಾಗಲೇ ಹುಬ್ಬಳ್ಳಿಯವರು ನನಗೆ ಹೆಣ್ಣು ಕೊಡ್ತೀನಿ ಅಂತ ಹೇಳಿ ಫೋನ್ ಹಚ್ಚಾರ 10 ಎಕರೆ ಹೊಲ 20 ತೊಲಿ ಬಂಗಾರ ಕೊಟ್ಟು ಇರಾಕೊಂದು ಬಂಗ್ಲೆ ಕೊಟ್ಟು ಹೊಳೆಯಾಕೊಂದು ಗಾಡಿ ಕೊಟ್ಟು ಬೆಂಗಳೂರು ಹೋಗಕೊಂದು ಮಾರು ಕೊಟ್ಟು 1 ಕಿಲೋ ಜೇನು ಕೊಟ್ಟು ಮದುವೆ ಮಾಡ್ಕೊಡ್ತೀನಿ ನನಗ ಮುದುಕಂತ ಯಾವಾಗ ಗಟ್ಟ ತಡ್ರಿ ಸಾವ್ಕಾರ ತಡ್ರಿ ಯಾಕಂದ್ರೆ ಮಗನ ಇದನ್ನೆಲ್ಲ ನಿನ್ನ ಬಾಯ ಜೋಳ ಬಾಳ ಹೊರಾಕತ್ತಂಗಾಯ್ತು ಹೌದ್ ಹೌದ್. ಯಾ ಬಾಳ ಹುಡುಗಿಯಲ್ಲ ಎಷ್ಟು ಹೊರಾಕತ್ತಲ್ಲ ಯಾ ತಗೊಂಡ್ ಜೋಳ ವರ್ಷ ಸಣ್ಣ ಸ್ವಲ್ಪ ತಂಡ ನಡೆಯುವಂತ ಹೋಗಿ ಯಪ್ಪ ನನಗೆ ಏನು ಕೊಡೋದಿಲ್ಲ ನಿಮ್ಮತ್ತ ಯಪ್ಪ ಇನ್ನೊಂದು ವಿಷಯ ಗೊತ್ತತನ ನಮ್ ಪ್ಯಾಡ್ ಬಸ್ತರದ ಲವರ್ ಸತ್ತ ನೀನ್ ರಾತ್ರಾಗ ಪ್ಯಾಡ್ ಬಸ್ತರ್ ಲವರ್ ಸತ್ತ ಪಕ್ಕ ಏನಾದ್ರು ಕಚ್ಚ ಕೂತಾನ ನಾವು ಸಣ್ಣ ಮಾಡ್ತಾವ ಗಜ್ಜಿಗೆ ನಾ ಬಿರ್ಸ್ ಬಾಳದಿ ನೋ ಮಾವ ಬಿರ್ಸ್ ಬಾಳದಿನ್ನ ನೀ ಬಿಡಿಸ್ತೀರಲ್ಲ ನನ್ನ ಮಗಳಿಗೆ ಸಿಕ್ಕಿ ಹಂಡಿಗೆ ಅಂತ ಏನಾಗಲ್ಲ ಮಾವ ಏನಾಗಲ್ಲ ಗಚ್ಚ ರವಿ ಕಡೆ ರವಿಗೆ ಒಂದ್ ಮಾತೇತನ ರವಿ ನಾ ಬರ್ಲ ಬಾಯ್ ಸಿ ಯು ನಡೆಯವಾ ಏನ್ ಯಪ್ಪ ಕಡೆ ನಮ್ಮ ಅಂತಂದ್ರೆ ಹೇಳ್ತಾನ ಯಾವ ಮಂದಿ ಮಾಡಿರ್ತೀರಲ್ಲ ಯಾಕಂದ್ರೆ ಮಳ ಹುಳ ಕಟ್ಟಾವ ಯಪ್ಪ ಇವರೆಲ್ಲ ಕೂತವ್ರು ಏನಾರ ಮಾಡ್ತಾವ್ರ ಹೌದಿಲ್ಲ ಹಾ ಎಲ್ಲ ಮುಗ್ಸ್ಕೊಂಡ್ ಬಾ, ಹೋಗೋಣ ಬಾ. ಕಪ್ಪು ಯಾರ್ದು ಅಲ್ಲ ಇವನವನ ಅಂತ ಸಂಸಕನಪ್ಪ ಈ ಮುದುಕ ಈ ಮುದುಕನ ಸುದ್ದಿ ಕೇಳಿ ನಮ್ಮಂತ ವಯಸ್ಸಿನ ಹುಡುಗರು ಸಾಯ್ಬೇಕು ಮುರ್ಕೋಬೇಕು ಕದಕ್ಬೇಕು ಇದೆಂತ ಕಾಲ ಬತ್ತ ಪರಾಮರಾಮ ನನ್ನ ಹೆಸರು ಯಾಕೆ ಹೋಗಿದ್ರೆ ಒಲಿ ಕಾಮ ಇನ್ ಯಾಕೆ ನಿಂತಿಲ್ಲ ತಮ್ಮ ಎಲ್ಲಿ ಕೆದರ್ಕೊಂಡು ಕೈಯಾಗ ಖರ್ಚಿ ಹಿಡ್ಕೊಂಡು ಹುಚ್ಚರ್ಗಂತ ಯಾಕೆ ನಿಂತಿಲ್ಲ ತಮ್ಮ ನೀ ಬಾಲೇ ರಾಮ ಬಾ ಹುಚ್ಚಿಡ್ದು ಬಾಳ ಹೊತ್ತಾಗ್ಬಿಡತ್ಲಿ ಅದು ಈ ಮಗ ಸೀತಾಪತಿಗೆ ಹುಬ್ಬಳ್ಳಿಯವ್ರು ಹಂಗಡ ಬರ್ದಾರತ್ಲಿ ಹುಬ್ಬಳ್ಳಿಯವ್ರು ಹೌದಲೇ ತಮ್ಮ ಯಾದಿ ಬರ್ಯಾಕ ನನಗೆ ತಮ್ಮ ಅವ್ರು ಕೆರ ತವ ಹೊಡ್ಕೋಬೇಕಲ್ಲಿ ನಮ್ಮಂತ ವಯಸ್ಸಿನ ಹುಡುಗರು ಹಿಂಗೆಲ್ಲ ಮುದುಕ್ರೆಲ್ಲ ಹಿಂಗ್ ಲಗ್ನ ಆದ್ರ ನಮ್ಮಂತರ ಗತಿ ಹಂಗ ನಿಮ್ಮಂತರ ಗತಿ ಹಂಗ ಮುಂದ್ ಕೂತವ್ರ ಗತಿ ಹಂಗಲೇ ರಾಮ ಮುಂದ್ ಹೆಂಗ ಮುಂದ್ ಹೆಂಗ ಏನು ಮಾಡಂಗಿಲ್ಲ ತಮ್ಮ ನಮ್ಮ ಕೊಡೇಕಲ್ ಮುತ್ಯಾನ ಗುಡಿಯಿಂದ ಅಂಡಿ ಗಾರ್ಡನ್ ಆ ಗಾರ್ಡನ್ದಾಗ ಜಪ ಮಾಡ್ಕೋತ ಕೂತ್ರಾಯ್ತು ಮೆಂಬರ ಇರ್ಲಿ ಮೆಂಬರ ನಮ್ಗಿಟ್ ನಿಮ್ ಪಂಚಾಯತಿ ಒಳಗೆ ಕಾಂಟ್ರಾಕ್ಟ್ ಕೆಲಸ ಕುಲ್ಲ ಇದ್ರಿ ಕೊಡ್ತೇನೆ ಮಾಡ್ತೀರಿ ತಮ್ಮ ತೂ ಇವನವನ ನಂದ ತಲಿ ಕೆಟ್ಟ ಕೆರ ಹಿಡಿದು ಪಂಚರ್ ಆಗಿ ಪಂಚಾಯತ್ ಆಗೈತಿ ನಿನ್ಗೆಲ್ಲ ಕೆಲಸ ಕೊಡ್ಲೋ ರಾಮ ಬಾ ನಾಳೆ ಕೊಡ್ತೀನಿ ಸದ್ ಹೋಗುನು ಅಲ್ಲ ಇವನ ಏನ್ ಉಡಾಳ ಮೆಂಬರ್ ಅದಾನೇನ್ ಇಲ್ಲ ತೆಲಿಕೆಟ್ ಮೆಂಬರ್ ಅದಾನ ಅಂತೀನಿ ಇವ್ರಿಗೆ ನಾಳೆ ಪಂಚಾಯತಿಗೆ ಹೋಗಿ ವಿಡಿಯೋ ಹಿಡಿದು ಕೇಳಿದ್ರಾಯ್ತು ಯಾಕಂದ್ರ ಒಂದ್ ಹೆಣ್ಣಿನ ಚಿಂತಿ ಒಂದ್ ರೊಕ್ಕ ಚಿಂತಿ ಈ ಬೆಡ್ಡು ಕೊಟ್ಟು ಬಿಟ್ಟು ನನ್ನ ಕೆಲಸ ಬಿಡ್ಸಾಕ ಯಾ ಮಕ್ಕಳಿಗೆ ಆಗಲ್ಲ ನೋಡ್ರಿ ಅಪ್ಪ na
ಬಳಸಿ ಆ ಭೂಮಿಯನ್ನು ನನ್ನಂತೆ ಮಾಡದಿದ್ದರೆ ಮೋಸದಿಂದ ನಿನ್ನ ತಮ್ಮನನ್ನು ನನ್ನಂತೆ ಮಾಡಿಕೊಂಡು ಅವನಿಂದಲೇ ನಿಮ್ಮ ಮನೆಗೆ ಬೆಂಕಿಯನ್ನು ಹಚ್ಚಿ ನಾನು ಮೆಚ್ಚಿಕೊಂಡಿರುವ ಆ ಭೂಮಿಯನ್ನು ನನ್ನ ಕೈವಶ ಮಾಡಿಕೊಂಡು ನಾನು ಈ ನಾಡಿನ ಚಕ್ರೇಶ್ವರ ಎನಿಸಿಕೊಳ್ಳದಿದ್ದರೆ ನನ್ನ ರಾಜಕೀಯ ನಿಸ್ವಾರ್ಥ ಎಂದು ತಿಳಿದುಕೊಂಡು ಮಗನೇ ಮಾಂತ್ರಿಕ ಅದೇನೆಂದು ಬೇಗ ಹೇಳಿಬಿಡಿಕೊಂಡೆ ಸಚಿವರ ಹೇಳಿಕೆಯಂತೆ ವಿಮಾನ ನಿಲ್ದಾಣ ಹೆಸರಿನಲ್ಲಿ ನಮಗೆ ಬೇಕಾದ ಭೂಮಿಯನ್ನು ವಶಪಡಿಸಿಕೊಳ್ಳುವುದಕ್ಕೆ ಜಿಲ್ಲಾ ಕಾರಿಗರಿಗೆ ನೇಮಿಸಲಾಗಿದೆ. ಅದನ್ನು ಕೊಡಲಕ್ಕೆ ಒಪ್ಪಿದವರು ಯಾರ್ಯಾರು, ಒಪ್ಪಲಾರದವರು ಯಾರ್ಯಾರು ಅವರ ಮಾಹಿತಿ ಪಡೆದುಕೊಂಡು ಬಂದಿರುವೆಯಾ? ಅಂದು ಜಿಲ್ಲಾಧಿಕಾರಿಗಳು ಬಂದಾಗ ರೈತರೆಲ್ಲ ಸರಿ ಪ್ರಾಣ ಕೊಡುವ ಹೊರತು ಭೂಮಿ ಕೊಡಲು ಬಂದು ಗದ್ದಲ ಮಾಡಿದ್ರು ನೋಡ್ರಿ. ಆ ಗದ್ದಲದಲ್ಲಿ ಸಂಗ್ರಹ ಮಾಡಲು ಸಾಧ್ಯವಾಗಲಿಲ್ಲ. ಸಾಧ್ಯವನ್ನು ಆಗಲೇ ಸಾಧಿಸಿ ತೋರಿಸಿದವನಿಗೆ ನಿಜವಾದ ಗಂಡಸು ಅನ್ನುತ್ತಾರೆ. ಆದರೆ ನೀನೇನು ಕೆಲಸ ಮಾಡಿದೋ ಮುಟ್ಟಾಳ. ಈ ಗೌಡನ ಬಲಗೈ ಬಂಟನೆಂದರೆ ಹೇಗಿರಬೇಕು? ಎಂಟಾಳ ಶಕ್ತಿ ಬಂಟನಾಗಿರಬೇಕು. ಆ ಶಕ್ತಿಗಿಂತ ಶಕುನಿಯ ಯುದ್ಧನ ಉಪಯೋಗಿಸಿ ಕೆಲಸ ಮಾಡಬೇಕು, ತಿಳಿತು? ಸೀತಾ, ಆ ಶಶಿಧರನ ಕರೀಲಕ್ಕೆ ಹೋದ ನಿನ್ನ ಕೆಲಸ ಏನಾಯಿತು? ಏನು ಸಾವುಕಾರ ಎಂಟು ಜನ ಒಪ್ಪಾರ್ದು ಆರು 4-5 ಜನ ಒಪ್ಪಿಲ್ಲೋರ್ಗು ಒಪ್ಪಿಲ್ಲ. ಆದ್ರೂ ನಮ್ಮ ಮ್ಯಾಗ ಬಾಳ ಹೋರಾಟ ಮಾಡಾಕ್ತಾರ. ಹೋರಾಟ ಆದರೆ ಎಂಬ ಅಪಸರದ ಮಾತು ಏಕೆ ಸೀತಾಪತಿ? ಅದೇನೆಂದು ಬೇಗನೆ ಹೇಳು. ಆ ನನ್ನ ಕೆಲಸಕ್ಕೆ ಅಡ್ಡಿಯಾದವರನ್ನು ತೆಗಿಸಿ ಬಿಡುತ್ತೇನೆ. ತಲೆ ಅಷ್ಟೇ ತಗೊಂಡ್ರೆ ಈ ಮಾಂತ್ರಿಕರ ಯಂತ್ರದಲ್ಲಿ ಅವನಷ್ಟೇ ಅಂತರದಾರರು ಅವರನ್ನು ಸ್ವತಂತ್ರದಿಂದ ಹೊರಡಕ್ಕೆ ಬಿಡಲಾರೆ. ನಾನು ಬಲ್ಲದವನೆಂದು ಅವನೆಲ್ಲಿಗೆ ಹಾಕಿದರಾರದರು ನರಕ್ಕೆ ಬಲಿತ ಗರುಡನಾಗಿ ಮೇಲಗಾರೆ ಆತನ ತಲೆ ತಂದು ಒಪ್ಪಿಸ್ತೇನೆ. ಈ
ಸಾಧ್ಯವಿಲ್ಲ. ನೀನೆಷ್ಟೇ ನಿನ್ನ ಕುತಂತ್ರದಿಂದ ಆ ನಿನ್ನ ಚಿಲಕೈ ಕಡೆಯಿಂದ ಕಿಲಕಳ ಪಡಿಸಿದರು ಅದಕ್ಕೆ ಹೆದರು ಹೇಳಿಗಳಲ್ಲ ಈ ನಮ್ಮ ರೈತರು. ನಿನಗೆ ಅದರಲ್ಲಿ ಒಂದು ಇಳಿ ಮಣ್ಣು ಕೊಡುವುದ ಅಚ್ಚರ ನನಗೆ ಅಚ್ಚರ ಅದು ಈ ವೀರಾದಿ ವೀರ ಎಮ್ಮಲ್ಲಿ ವೀರನದವು ನನಗೆ ಅಚ್ಚರ. ಎಲೆ ವೀರ, ನಾನು ಯಾರು ಎಂತವನನ್ನದ ಅರಿಯದೆ ಮಾತನಾಡಿದರೆ ನಿನ್ನನ್ನು ರಾಮ ಸರಣಿ ಇಲ್ಲದೆ ಯಮನ ದಾರಿ ಇಳಿಸಿ ಬಿಡುತ್ತೇನೆ ಮಗನೇ ಅಚ್ಚರ. ಬಾಯಿ ಬಿಗಿ ಹೇಳು ಮಾತನಾಡ. ನಾನ್ಯಾರು ನನ್ನ ಪವನೆರದು ನಿನಗಿನ್ನೂ ಚೆನ್ನಾಗಿ ಗೊತ್ತಿಲ್ಲ. ಗೋಲಿನ ತರ ನೀನು ಮಾತನಾಡಿದರೆ ಇದು ಗಿಟ್ಟ ಕುರಿ ಮುಚ್ಚಿಕೊಳ್ಳಿ ಯಾಚರ. ಎಲೇ ವೀರ, ಏ ಘೋರ, ಈ ಬೀರೇನು ಸಪ್ಪನೆ ಬೆಳೆಯಲು ಸಿಕ್ಕಂತೆ ಕುರಿ ಹಾಲು ಕುಡಿದು ಗಂಡೆಲ್ಲ ಬೆಳೆಸಿಕೊಂಡಿರೋ ಗಂಡು. ಇದು ಕೆಟ್ಟ ಮೆಣಸಿನಕಾಯಿ ಖಾರ. ಮಾತೆ ಮಾತು ಬೆಳೆಸಿ ಇದು ದೊಡ್ಡ ಮಾಡಕ್ ಹೋಗ್ಬಾರ್ದು. ನಾ ಎಲ್ಲ ಕಿವಿಯಾಗಿ ಹೇಳ್ಬಿಡೋದು. ಅಷ್ಟು ಮಾಡಿಬಿಟ್ಟು ಮಣ್ಣು ತೊಳೆದು ಕಣ್ಣಾಗುತ್ತೆ ನೋಡುದು. ಯಾಕೆ ದೊಡ್ಡದಾಗಿದೆ? ವೆರಿ ಗುಡ್ ಸೀತಾಪತಿ, ವೆರಿ ಗುಡ್. ನೋಡಿ ಮಿಸ್ಟರ್ ಬೀರ, ಆ ವೇಷದಲ್ಲಿ ಮಾತನಾಡಿ ಅಲಪನಾಗಬೇಡ. ನೀನು ನನ್ನೊಂದಿಗೆ ಸ್ನೇಹ ಮಾಡಿಕೊಂಡು ನಿನ್ನ ಸ್ನೇಹ ಗಟ್ಟಿ ಮಾಡಿಕೊಂಡರೆ ನಿನ್ನನ್ನು ಯಾರು ಮುಟ್ಟಿ ಮಾತನಾಡುವುದಟ್ಟು ಶ್ರೀಮಂತನಾಗಿ ಮಾಡಿಬಿಡುತ್ತೇನೆ. ಏಕೆಂದರೆ ಅಲ್ಲಿ ಹೋಗುವ ಗೌರ್ಮೆಂಟ್ ಜಾಗ 300 ಎಕರೆ ಗೋಮಾಳ ನಿನ್ನದು ಅಲ್ಲ, ನನ್ನದು ಅಲ್ಲ. ಅಲ್ಲಿ ಹೋಗುವ 400 ಎಕರೆ ಭೂಮಿ ನಿನ್ನದು ಅಲ್ಲ, ನನ್ನದು ಅಲ್ಲ. ನೀವು ಹೂ ಎಂದು ನನಗೆ ಮಾತು ಕೊಟ್ಟರೆ ಈಗಲೇ ನಿನಗೆ ಎಷ್ಟು ಹಣ ಬೇಕು ಬಾಯಿ ಬಿಟ್ಟು ಕೇಳು. ತಕ್ಷಣ ಕೊಟ್ಟು ಕಳಿಸಿ ಬಿಡುತ್ತೇನೆ. ನಿನ್ನ ಮಾತು ಕೇಳಿ ನಾನು ನಗಬೇಕು ಅಳಬೇಕು. ನನಗೊಂದು ತಿಳುವಳಿಕೆ ನಿಲ್ಲಿಸಬ್ರಿ. ಅಳಬಾರದಪ್ಪ, ಇಂಥದಕ್ಕೆಲ್ಲ ಅಳಬಾರದು. ಹಣ ಮಾಡಿಕೊಂಡು ಮಜೆ ಮಾಡಬೇಕು, ಈ ನಾಡಿನಲ್ಲಿ ಮಜೆ ಮಾಡಬೇಕು. ಇಲ್ಲಾದರೆ ಕುರಿ ಕಾಯುವ ಬೀರ ದಡ್ಡ ದಡ್ಡ ಅಂತಾರ. ಏ ಸೌಕರ್ಯ, ನಿನ್ನ ಕೈಯಿಂದ ಲಂಚ ತಿಂದು ಆತನ ಕುರಿ ಮೇಯಿಸುವ ಗೋಮಾಳ ಭೂಮಿ ಹಾಳು ಮಾಡಿಕೊಂಡು ರೈತರ ಆಸ್ತಿಯನ್ನು ಸ್ವತ್ತು ಮಾಡಲು ನಾನೇನು ನಿನ್ನಂತ ಲಂಚ ತಿನ್ನೋ ರಾಜಕಾರಣ ಅಲ್ಲ. ಶ್ರೀರಾಮತಿಗೆ ಸಡ್ಡು ಹೊಡೆದು ರೈತರ ಬೆನ್ನಿಗೆ ಬೆನ್ನಾಗಿ ನಿಂತು ಸತ್ತ ಕುರಿಯನ್ನು ಹೊತ್ತು ಮಾಡುವ ನೇತಿನ ಕುರುಬ ನಾನು. ಲೇವಿನ ಹೋಗ್ತರಾಗೆ ಎಚ್ಚರವತ್ತೆ ಮಾತನಾಡಿ ಹಾಳಾಗಬೇಡ. ಹಣ ಪಡೆದು ನನ್ನ ಗುಣ ಉಳಿಸಿಕೊ. ಅಲ್ಲ ತಮ್ಮ, ಸುಮ್ಮನೆ ರೊಕ್ಕ ತಗೊಂಡು ಸಂದೇಶ ಸುಮ್ಮನೆ ಯಾಕೆ ಕುಂದ್ರಬಾರ್ದು? ನಿನ್ನ ರೊಕ್ಕನು ಹೋಗ್ತೈತಿ, ರೊಕ್ಕದಿಂದ ನಿನ್ನ ಹಣನು ಹೋಗ್ತೈತಿ. ಮಣ್ಣು ಕೊಡೋದು ಯಾರು ನಂಗೆ ಮಾತಮ್ಮ. ಎಚ್ಚರದಿಂದ ಮಾತನಾಡುವ. ನನ್ನ ಏನು ಹೋಗೋಕ್ಕಿಂತ ಮುಂಚೆ ಈ ನಿಮ್ಮ ಮೂರೆಲ್ಲ ಹೇಗೆ ಹೊಡಿಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಇದು
ಅಂದಿನ ಕಾಲದಲ್ಲಿ ವೀರ ಸಿಂಧೂರ ಲಕ್ಷ್ಮಣ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಲ್ಲಿ ಜನಿಸಿ ಬಂದನು. ನಿಮಗೆ ಮರ್ಯಾದೆಯಿಂದ ಹೇಳಿ ಹೋಗಕ್ಕೆ ಬಂದಿದ್ದೀನಿ. ಕೊನೆಯದಾಗಿ ಆ ಗೋಮಾಳ ಕುರಿ ಮೇಯಿಸುವುದು ಅದು ಜಗತ್ತಿಗೆ ಹಣ್ಣಾಕುವ ರೈತರ ಸ್ವತ್ತು. ಅದನ್ನೇನ ನೀವು ಮುಟ್ಟಲು ಕೈ ಹಾಕಿದ್ರೆ ಅದೇ ನಾವು ಮಾಡ್ಕೊತೀವಿ ಮೇಲೆ ತಿಳಿದೋಲಿ ನನ್ನ ರಂಗದ ಹೋರಾಟ. ಬರ್ತೀರಿ, ಮತ್ತೆ ಬರ್ತೀರಿ. ನೀವೇನಾದ್ರೂ ನಮ್ಮ ರೈತರಿಗೆ ತೊಂದರೆ ಕೊಟ್ಟೆ ನಿಮ್ಮನ ಶರಣಾಗಿರಬೇಕು. ಹಾಗೆ ಹಾಕು. ಕಟ್ಟಿ ಅಥವಾ ನಿನಗೆ ಬುದ್ಧಿನ ಬಂದಿರಲ್ಲ ಧಮ್ಮ. ಇಲ್ಲಿ ಗೌವ ಇಲ್ಲಿ ಹೇಳ್ತಿರ್ ಬಾಗ ಅಷ್ಟು ಮಾಡಿ ಸಕ್ಸಸ್ ನಮ್ ಜಗದೆಲ್ಲ ಸಕ್ಸಸ್ ಆಗ್ಬಿಡ್ಬೇಕು. ಸಕ್ಸಸ್ ಆಗ್ಬಿಡ್ತೈತಿ. ಸೀತಾಪತಿ ನನ್ನ ತಂಗಿಯನ್ನು ಆ ಬಡ ಭಿಕಾರಿಗೆ ಕೊಡುವುದೇ ಈ ನಿನ್ನ ಅಪಸ್ವರದ ಮಾತನ್ನು ಹಿಂದಕ್ಕೆ ಪಡೆದುಕೊಂಡು ಬಿಡು. ನಾನು ಯಾರು ಎಂತವನು ಅನ್ನುವುದು ನಿನಗೂ ಗೊತ್ತು ತಾನೆ. ನೀವು ನಾಡುಗಳು ಈ ಊರಾಗ ಎಲ್ಲರಿಗೂ ಗೊತ್ತಿದ್ದ ಮಾತ. ಒಂದು ದಿನ ಈ ಸೀತಾಪತಿನ ನಡೆಸಾಕಬೇಕದು. ನಮಸ್ಕಾರ ಗೌಡ್ರಿ. ಓ ಹೋ ರೈತ ಮುಖಂಡರ ಮಗ ಬಾಮರಿ, ನನ್ನಿಂದ ಏನಾದರೂ ನಿನಗೆ ಕೆಲಸ ಆಗಬೇಕಾಗಿತ್ತ? ನಾನು IPS ಹೋಗ್ಬೇಕಂತ ಮಾಡಿದ್ದೆ ಸರ್. ಅದಕ್ಕೆ ತಮ್ಮಿಂದ ಸಹಾಯ ಬೇಕಾಗಿದೆ. ಡಾಕ್ಟರ್ ಹೇಳಿದ್ದಾರೆ, ರೋಗಿ ಬಡಿಸಿದ್ದಾರೆ ಪ್ರೋತ್ಸಾಹ. ಇವರ ಕೆಲಸ ಮಾಡಿ ಮುಂದೆ ಮಜಾ ನೋಡಿ ಗೌಡ್ರಿ. ಇವನ ಒಂದೇ ಕೆಲಸ ಹೇಕು 10 ಕೆಲಸ ಮಾಡುತ್ತಾನೆ, 10 ಕೆಲಸ. ಏಕೆಂದರೆ ಈ ಶಶಿಧರ ನಮ್ಮ ಹುಡುಗ. ಓಹೋ, ನನ್ನ ಮೇಲೆ ಇಷ್ಟೊಂದು ಅಭಿಮಾನವೇ? ಹೋದವರ ಮೇಲೆ ಅಭಿಮಾನ ತೋರಿಸುವುದೇ ಈ ಗೌಡನ ಹುಟ್ಟು ಗುಣ. ಬನ್ನಿ ಎಲ್ಲರೂ ಒಳಗೆ ಕೂತು ಮಾತನಾಡೋಣ. ಮಂಗಳ, ಸ್ವಾಮಿ, ಇದೇನು ನಿಮ್ಮ ಕೈಯಲ್ಲಿ ಚೀಲ? ಇದು ಭೂತಾಯಿ ನಮಗೆ ನೀಡಿದ ಬಂಗಾರದ ಫಸಲು ಕಣೆ, ತಗೊಳ್ಳೆ. ಈ ಸ್ವಾಮಿ, ವರ್ಷ
ನೆಮ್ಮದಿಯಿಂದ ಬದುಕುವಂತಾಗಿದೆ ಈ ರೈತ. ಸ್ವಾಮಿ, ಕಾಯಿಪಲ್ಲೆ ಫಸಲಿನ ರೇಟು ಚೆನ್ನಾಗಿದೆ ತಾನೆ? ಅನ್ನುವುದೇನಿದೆ ಮಂಗಳ, ಬದನೆ ಕೆಜಿಗೆ 80 ರೂಪಾಯಿ, ಚವಳೆ 100 ರೂಪಾಯಿ, ಟೊಮೆಟೊ 150 ರೂಪಾಯಿ. ಇದರಂತೆ ಪ್ರತಿದಿನ 8,000ದಂತೆ ಒಂದು ತಿಂಗಳಲ್ಲಿ ನಾನು ಸಾಹುಕಾರನಾಗಿ ಬಿಡುವೆ. ಸ್ವಾಮಿ, ಯಾಕೆ ಮಂಗಳ, ನಿನ್ನ ಕಣ್ಣಲ್ಲಿ ನೀರು? ಆದರೂ ಸ್ವಾಮಿ, ಹಗಲಿರುಳು ಎನ್ನದೆ ಹೊಲಕ್ಕೆ ನೀರು ಹಾಯಿಸಿ ನಿಮ್ಮ ಜೀವನ ಸಣ್ಣ ಆಗ್ತಾ ಇದ್ರೆ ನೋಡಿದ್ರೆ ನನಗೆ ಸ್ವಲ್ಪ ದುಃಖವೇ ಆಗ್ತಾ ಇದೆ ಸ್ವಾಮಿ. ಹುಚ್ಚಿ, ಈ ರೈತ ಹುಟ್ಟಿದ್ದೆ ಕಷ್ಟವೆಂಬ ನವಕ್ಕೆ ಹೆಗಲು ಕೊಟ್ಟು, ಸುಖವೆಂಬ ಉಡಿ ಕಟ್ಟಿ, ಸಂತೋಷವೆಂಬ ಉತ್ತಿ ಬಿತ್ತಿ ಬೆಳೆಯೋದಕ್ಕೆ. ಹುಚ್ಚಿ, ಸ್ವಲ್ಪ ನಗು ಮಂಗಳ. ಅಂದರೆ ನೀ ನಕ್ಕರೆ ನನಗೆ ಚಂದ, ನೀ ಅತ್ತರೆ ಅದಕ್ಕಿಂತ ಚಂದ. ಎಲ್ಲಿ? ಅಂದರೇನು ಸ್ವಾಮಿ? ಅಳುವಾಗ ನೀನು ಅರುಣೋದಯ ಹೂವಿನಂತೆ ಮುದ್ದಾಗಿ ಕಾಣ್ತೀಯಲ್ಲ, ಅದು ನನಗೆ ತುಂಬಾ ಇಷ್ಟ. ಸ್ವಾಮಿ, ನಿಮ್ಮಂಥ ಸುಂದರವಾದ ವ್ಯಕ್ತಿಯನ್ನು ಶಕ್ತಿಯಾಗಿ ಪಡೆದ ನಾನೇ ಧನ್ಯಳು. ಆದರೂ ನಿಮ್ಮ ಒಂದೊಂದು ಮಾತಿನ ಅರ್ಥ ತೆಗೆದುಕೊಂಡರೆ ಸ್ವರ್ಗವೇ ಬಂದಂತಾಗುತ್ತೆ ಸ್ವಾಮಿ. ನನಗೂ ನೀನು ಅಷ್ಟೇ ಮಂಗಳ. ನಿನ್ನ ಪ್ರತಿಯೊಂದು ಮಾತುಗಳು ಕಡಲ ಮುತ್ತಿನಂತೆ, ಶಿಲಾಬಾಲಿಕೆಯ ಕತ್ತಿನಂತೆ ತುಂಬಾ ಬೆಲೆ ಬಾಳುವಂತಹವು. ನಿನ್ನಂಥವಳನ್ನು ಪಡೆದ ನಾನೇ ಧನ್ಯ ಅಲ್ಲವೇ? ಅಂದಾಗಲೇ ಸ್ವಾಮಿ, ರೈತನ ಹೆಸರು ನಾಡಿನ ಹೆಸರಾಗಿ ರೈತನ ಕರೆ ಸಕ್ಕರೆ ಅಂತ ಆಗುವುದು. ನಿಜ ಮಂಗಳ, ನಿಜ. ನಿತ್ಯ ಜೀವನದಲ್ಲಿ ಸತ್ಯ, ನ್ಯಾಯ, ನೀತಿಗಳೇ ಈ ನನ್ನ ಉಸಿರು. ಪ್ರೀತಿ, ವಿಶ್ವಾಸವೇ ಈ ನನ್ನ ಜೀವನದ ಹಸಿರು. ನಿತ್ಯ ಕಾಲ ಚಕ್ರದಲ್ಲಿ ಸುತ್ತುವ ಬರೇ ನಾವು ತುತ್ತಿಗಾಗಿ ಬದುಕಬಾರದು ಮಂಗಳ. ಹಣ್ಣು ಕೊಟ್ಟು ನೆರಳು ನೀಡುವ ಹೆಮ್ಮರದಂತೆ ಬದುಕಬೇಕು. ಅದೇ ನಮ್ಮ ಈ ಜೀವನ. ಸ್ವಾಮಿ, ನಿಮ್ಮ ಮಾತಿಗೆ ನಾನು ಸೋತು ಹೋಗಿಬಿಟ್ಟೆ. ಬನ್ನಿ, ಸ್ನಾನ ಮಾಡಿ ಬನ್ನಿ. ನಿಲ್ಲೇ ನನ್ನ ಚಿನ್ನ. ಈ ಸಂತೋಷದ ಸಮಯದಲ್ಲಿ ಈ ನಿನ್ನ ಪತಿರಾಯನ ಮನತನಿಸಿ ಒಂದು ಮುದ್ದಾದ ಹಾಡು ಹಾಡು ನನ್ನೊಂದಿಗೆ. La la la
ಅಲ್ಲ ಧರ್ಮರಾಜನ, ಯಾಕೋ ತಮ್ಮ ಇವತ್ತು ತಡವಾಗಿ ಬಂದೆ ಅಲ್ಲ? ಕುರಿ ಮರಿಯ ಜೊತೆ ಅದರಲ್ಲಿ ಸ್ವಲ್ಪ ತಡವಾಯ್ತು ಬಿಡೋಣ, ಅದಕ್ಕೆ ಈಗ ಬಂದೆ. ದಿನದ ಹೇಳುವ ಮಾತು ಬರೇ ಸುಳ್ಳು. ಇವನ ಮಾತು ಕೇಳ್ತಾ ನೀನು ಹೊರಟರೆ ಕೋರ್ಟ್ ಕಚೇರಿ ಎಳೆಯುವ ಸಮಯ ಉಳಿದಿಲ್ಲ. ಅಂದರೇನು ಶಶಿಧರ ನಿನ್ನ ಮಾತಿನ ಅರ್ಥ? ಇಡೀ ಸುತ್ತು 10 ಜನ ಸುಮ್ಮನಿರುವಾಗ ಈತನ ಒಬ್ಬ ಎಮ್ಮೆಲೆ ವೀರನಗೌಡನ ಮನೆಗೆ ಹೋಗಿ ವಿಮಾನ ನಿಲ್ದಾಣಕ್ಕೆ ಒಂದು ಇಡೀ ಮಣ್ಣ ಕೂಡ ಕೊಡುವಂತ ಅವರಿಗೆ ಸವಾಲು ಹಾಕಿ ತಾಕತ್ತಿದ್ರೆ ನಿನ್ನ ನೋಡ್ತೀನಂತೆ ಹೇಳಿ ಬಂದಿದ್ದಾನಂತೆ. ಇವನಿಗೆ ಏಕೆ ಬೇಕು ಆ ರೈತರ ಚಳವಳಿ ಹೋರಾಟ? ಅದು ರೈತರ ಚಳವಳಿ ಹೋರಾಟಲ್ಲ ತಮ್ಮ, ನಮ್ಮಂತ ದನ ಕುರಿ ಮೇಯಿಸುವ ಜನರ ಹೋರಾಟ. ಆ ರೈತರ ಭೂಮಿ ಎತ್ತಿ ಬಿತ್ತಿ ತಮ್ಮ ತುತ್ತಿನ ಚೀಲ ತುಂಬಿಸ್ಕೊಳ್ಳುವ ಹೊಲ, ಅದನ್ನು ಬಿಟ್ಟು ಬೇರೆ ಕಡೆ ಎಲ್ಲಾದ್ರೂ ನೋಡಂದ್ರೆ ನಂದು ತಪ್ಪ? ಅದು ನನ್ನ ದೃಷ್ಟಿಯಲ್ಲಿ ತಪ್ಪೇ. ವಿಮಾನ ನಿಲ್ದಾಣವಾದರೆ ನಮ್ಮೂರು ದೊಡ್ಡ ಸಿಟಿ ಆಗುತ್ತೆ. ಆ ರೈತರ ಮನೆಯಲ್ಲಿ ಒಬ್ಬೊಬ್ಬನು ನೌಕರಿ ಆಗ್ತಾನೆ. ಅದರ ಚಿಂತೆ ಇವನಿಗೆ ಏಕೆ? ಕುರಿ ಕೈಯುವುದಷ್ಟೇ ಇವನ ಕೆಲಸ. ಅದೇ ಕುರಿ ಮೇಯಿಸು ಗೋಮಾಳ ಹೋದ್ಮೇಲೆ ನಾನೆಲ್ಲಿ ಮೇಯಿಸಲಿಲ್ಲ ಅದಮ್ಮ? ಅಣ್ಣ, ಇವನ ಮಾತು ಮಿತಿ ಮೀರುತ್ತದೆ. ಅದನ್ನು ಕೇಳಿ ನೀನು ಸುಮ್ಮನೆ ನಿಂತಿರುವೆ. ನೀನು ಇವನಿಗೆ ತಿದ್ದಿ ಹೇಳಿ ಆ ಗೌಡರ ತಂಟೆಗೆ ಬಿಡಿಸು. ಇಲ್ಲವಾದರೆ ಏನ್ ಮಾಡ್ತೀರಿ ಬೇಕಪ್ಪ? ನಿನ್ನವನ ಮಾತು ಕೇಳಿ ನಾನೇನು ಯುದ್ಧ ಕುರಿ ಮಾರಿ ಏನಿಯಾಗಿ ಗೌಡರ ಕಾರ್ಯಕ್ಕೆ ಕ್ಷಮೆ ಕೇಳ್ಬೇಕಾ? ಹೇಳು ಸಚಿವರ, ಹೇಳು. ಹೌದು, ಇವೆರಡರಲ್ಲಿ ಒಂದಾಗಲೇಬೇಕು. ಸಾಧ್ಯವಿಲ್ಲ ಶಶಿಧರ, ಸಾಧ್ಯವಿಲ್ಲ. ಅವನು ಎಂ.ಎಲ್.ಎ ಆದ್ರೇನು, ಮುಖ್ಯಮಂತ್ರಿ ಆದ್ರೇನು, ಈ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳಿದಿಲ್ಲ. ನನ್ನ ತಮ್ಮ ಶಾಲೆ ಕಲಿತು ಸಾಯಿಬಾಗಿಲಂತ ಶಾಲೆ ಕಲಿಸಿದರೆ ನನಗೆ ತಿದ್ದಿ ಬುದ್ಧಿ ಹೇಳಲು ಬರ್ತೀನಿ ಪ್ರತ. ಇದೇ ಮಾತು ಬೇರೆಯವರು ಯಾರು ಆಡಿದ್ದಾರೆ ಎಷ್ಟೊತ್ತಿಗೆ ಆ ವೀರ ಸಿಂಧೂರ ಲಕ್ಷ್ಮಣ ಆ ಗೌಡನ ಹೊಂಡ ಹೊಡೆದಂಗೆ ನಾನು ಹೊಂಡನ್ನು ಹೊಡೆದಿದ್ದೇನೆ. ಏನು ತಿಳಿಯದೆ ನನ್ನ ತಮ್ಮ ಮಾತಾಡದಂತೆ ಸುಮ್ಮನಿದ್ದೇನೆ. ಧರ್ಮ ಎದುರಿಗೆ ಈ ನಿನ್ನ ಮಾತು. ಬೀರ, ನೀನೀಗ ಸುಮ್ಮನೆ ಒಳಗೆ ನಡೆ. ಮಂಗಳ, ಇವನನ್ನು ಕರೆದುಕೊಂಡು ಒಳಗೆ ನಡಿ. ಏನನ ನೀನು ಕೂಡ ಆ ಎಮ್ಮೆಲ್ಗೆ ಹೆದರಿ ಹೇಳಿ ನಮ್ಮ ಜಗದ ಜನರನ್ನಾಗಿ ತೆರೆಬಾಗಂತ್ಯ ಹೇಳನ್ನ ಹೇಳು. ಬೀರು, ಇದು ನನ್ನ ಆಜ್ಞೆ, ನೀನು ಸುಮ್ಮನೆ ಒಳಗೆ ನಡೆ. ಆಯ್ತು, ಸರಿ ಬಾತಿಗೆ. ಇವನಾರನ್ನ ನಮಗೆ ಬುದ್ಧಿ ಹೇಳಲಿಕ್ಕೆ ನೀನು ಇವನಿಗೆ ಏಕೆ ಇಷ್ಟೊಂದು ಮಾತನಾಡಲು ಅಧಿಕಾರ ಕೊಟ್ಟೆ? ಇವನೇನು ನಮ್ಮ ಸ್ವಂತ ಒಡ ಹುಟ್ಟಿದವನ? ಇವನೊಬ್ಬ ಅನಾಥ. ಇನ್ನೊಮ್ಮೆ ಸಂಬೋಧಿಸದಿರು ಈ ಅನಾಥ ಎಂಬ ಶಬ್ದವನ್ನು. ಇದನ್ನೆಲ್ಲ ನಿನಗೆ ಹೇಳಿಕೊಟ್ಟವ್ರು. ಇದನ್ನೆಲ್ಲ ಆ ಎಂ.ಎಲ್.ಎ ವೀರನಗೌಡ ಹೇಳಿರ್ಬೇಕಲ್ಲವೇ? ಹೌದು, ಅವರೇ ಹೇಳಿದ್ದು. ಅವನೊಬ್ಬ ಮನೆ ಮುರುಕ. ಆ ಮನೆ ಮುರುಕನ ಮಾತು ಕೇಳಿ ಮನೆ ಮುರಿದುಕೊಳ್ಳಲು ಬಯಸುತ್ತೇನೋ ಶಶಿಧರ? ಅವನ ಮಾಡುವ ಕೆಲಸ ನಿನಗೇನು ಗೊತ್ತಿದೆ ಶಶಿಧರ, ಹೇಳು. ಧರ್ಮರಾಜನಾದ ನನ್ನ ಧರ್ಮದ ನುಡಿಯನ್ನು ನೀ ಕೇಳದೆ ಹೋದರೆ ಮುಂದೊಂದು ದಿನ ಇದೇ ನನ್ನ ಧರ್ಮದ ನುಡಿ ಬೆಂಕಿಯ ಕಿಡಿಯಾಗಿ ನಿನ್ನನ್ನೇ ಕೊಲ್ಲುತ್ತದೆ. ಹುಷಾರು. ಏಯ್! ನೀನು ಕೂಡ ಬೀರನಂತ ಮಾತನಾಡಿದರೆ ಅದನ್ನು ಎದುರಿಸಲು ನಾ ಸದಾ ಸಿದ್ಧನಿದ್ದೇನೆ. ನನಗೆ ಆ ಗೌಡರ ಮಾತೇ ವೇದವಾಕ್ಯ. ಅಯ್ಯೋ ಶಿವ ಶಿವ, ಶಾಲಕ್ಕನ ತೋರ್ತಾ ಯಾವುದಾಗಲೆಂದು ನಾನು ಬಯಸಿದರೆ ಆ ಗೌಡನ ಶಾಂತಕ್ಕೆ ಸಿಕ್ಕು ಏನೇನೋ ಮಾತನಾಡ್ತಿದ್ದಾನಲ್ಲಪ್ಪ ಈ ನನ್ನ ತಮ್ಮ. ಇದೇ ಗಂಭೀರವಾಗಿ ಮುಂದುವರೆದರೆ ಆ ಗೌಡ
ವರ್ಷದ ಬೀಜ ಮುಂದೊಂದು ದಿನ ಮೊಳಕೆ ಒಡೆದು ಹೆಮ್ಮರವೇ ಆಗಿ ಬಿಡುತ್ತದೆ. ಏನು ಮಾಡಲು ಶಿವ, ಏನು ಮಾಡಲು? रामायण का खलनायक रावण है, महाभारत का खलनायक दुर्योधन है, इस नाटक का खलनायक वन एंड ओनली मनोहर है। ರಣರಂಗ ಈ ಮನೋಹರನ ಮನೋಭಿಲಾಸೆಯಂತೆ ನಿಂದೆ ನಡೆಯಿತು ಆ ಗೌಡ ಬೀರರ ಮಧ್ಯದಲ್ಲಿ ಕದನರಂಗ. ಈ ರಣರಂಗದ ಚದುರಂಗದ ಆಟದಲ್ಲಿ ಅವರ ಮನೋಹರ ಮೃದಂಗ ಬಾರಿಸಬೇಕಾದರೆ ನಾನು ಶಶಿಗೆ ಊದಿದ ರಣಕಾಯಿಯ ಶಬ್ದ ಆ ಧರ್ಮ ಬೀರರಿಗೆ ಗೊತ್ತು ಸೆಳೆದು ನಿಲ್ಲಲೇಬೇಕ. ಅಂದಾಗ ಸಫಲವಾಗುತ್ತದೆ ಈ ಮನೋಹರದ ಮಾತ್ಸರದ ಬಯಕೆ. ಇದೇ ಬಯಕೆಯಲ್ಲಿ 18 ಹಸುಳೆ ಹಾಗೆ ನನ್ನ ಕೈಯಿಂದ ನುಸುಳಿ ಬದುಕುತ್ತಿರುವ ಆ ಲಕ್ಷ್ಮಿಯನ್ನು ನನ್ನ ಕೈಗೆತ್ತಿಕೊಂಡು ಕುಸುಮ ಕೋಮಲಾಂಗದವಳ ಅಂಗ ಸುಖ ಸವಿದು ಅನಂತರ ಅವರೀರುವರ ಬಾಳಿಗೆ ಕತ್ತಲೆ ಕವಿದು ನಾ ತ್ರಿವಿಕ್ರಮನಾಗಿ ಮೆರೆಯದಿದ್ದರೆ ನನ್ನ ಹೆಸರು ನರನಾಗರ ಲಕ್ಷ್ಮೀಪುತ್ರ ಮನೋಹರನೇ ಅಲ್ಲ.
ಜನ ಗಳಿಸಿದವನೇ ಸಾವುಕಾರ, ಜನ ಗಳಿಸಿದವನೇ ಜನನಾಯಕ, ಹಣ ಗಳಿಸಿದವನೇ ಸಾವುಕಾರ. ಆದರೆ ಸಿಕ್ಕ ಸಿಕ್ಕ ಹೆಣ್ಣಿನೊಂದಿಗೆ ಚೆಲ್ಲಾಟವಾಡುವವನೇ ಈ ಮನೋಹರ ಗೌಡ. सिगरेट पीने का मजा है तो नंबर के नीचे, लड़की का मजा है तो कंबर के नीचे. ಅಬ್ಬ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 ! ಏನ್ ಶಕ್ತಿ ಯೋಜನೆ ಬಸ್ಸಿನ ಕಾತಲ ಬಾಗೇಡಿ ಯಂತ್ರ ಮಣ್ಣೂರಿಗೆ ಬರೋದ್ರೊಳಗ ತಾನು ಸೀಟಿಗೆ ಹೋಗುವಾಕಿ ನನ್ನ ಸ್ವಾಟಿಗಾಯ್ದ ತುಟಿನ ನಮ್ಮ ಹನುಮಪ್ಪನ ಗುಡಿ ಕಡೆ ಮಾಡ್ಬಿಟ್ಟು ನೋಡ್ರಿ. ಇರ್ಲಿ ಇರ್ಲಿ, ಇದು ಮಹಿಳೆಯರ ಸಬಲೀಕರಣ ಐತಿ. ಇವತ್ ನಮ್ ಕೆಲಸ ನಾವು ಮಾಡ್ಕೊಂಡು ಒಂದು ಚಂದನ ಒಂದು ಹುಡುಗಿ ಕೈ ಹಿಡ್ದು ಲಗ್ನ ಆಗ್ಬೇಕಂದ್ರ ಒಂದ್ ಚಂದಕ್ ಸಂಸಾರ ಮಾಡ್ಬೇಕು. ಅವ್ನ್ ನೀಟಾದ ಹುಡುಗಿನೂ ಸಿಗೋಲಾಗೈತ್ರಿ ನನ್ನ ಪಾಲಿಗೆ. ಎಲ್ಲೈತೋ ನೀವು ಚಂದನ ಗೊಂಬೆ? ಗಡಗಡ ಮಾಡಿ ಬಾರಲ ಹುಡುಗಿ ಆಡುವುದು ಬಾಯಿ ಅವ್ರ ನೀವು ಬರ್ತೀರಿ ಅನ್ನೋದು ಗೊತ್ತಾಗಿ ಹಿಂದ್ ದಾರಿ ಬಿಟ್ಟು ಮುಂದ್ ನಿಂತೆ ನೋಡ್ರಿ. ರೀ ನನಗ ಗಂಡಸರು ಹಿಂದ ಹಾದ್ ರೂಢಿ ಇಲ್ರಿ, ಮುಂದ ಹೈವ ಅಭ್ಯಾಸ ಐತಿ. ಹಂಗಾದ್ರೆ ನಂದು ನಿಂದು ಸರ್ಕಲ್ ಒಂದೇ ಇತ್ತು. ಯಾಕಂದ್ರ ನಮಗೂ ಹೆಂಗಸರಿಂದ ಇವಾಗ ಅಭ್ಯಾಸ ಇಲ್ಲ. ಏನಿದ್ರು ಹೆಂಗಸರು ಮುಂದ ಐದೋಗ ಅಭ್ಯಾಸ ಐತ್ ನೋಡ್ ಹುಡುಗಿ. ಹೌದು ಹುಡುಗಿ, ಇಷ್ಟು ಕಡಕ್ಕೆಲ್ಲ ಮಾತಾಡಬೇಕಂದ್ರೆ ನೀನು ಯಾ ಸುಬೇದಾರನ ಮಗಳಿಗೆ ಹೇಳ. ಹಂಗಾದ್ರ ನಾನ
ಒಂದು ಪೆನ್ ಇದ್ರ ಇದ ಒಂದು ಹಳ್ಯಾಗ ಬರ್ಕ ಹುಬ್ಬಳ್ಳಿಯಾಗ ಹುಲಿ ಎಣಿಸ್ಕೊಂಡ ಬೆಂಗಳೂರಾಗ ದೊರೆ ಎಣಿಸ್ಕೊಂಡ ಮಂಗಳೂರಾಗ ನರಿ ಎಣಿಸ್ಕೊಂಡ ಸಿರಪುರದಾಗ ಸಾವುಕಾರ ಎಣಿಸ್ಕೊಂಡ ಇವಾಗ ಆ ಪುಟ್ಟ ವೀರೇಗೌಡ ಕೈಯಾಗ ಸೂರ ಚತುರ ಅನಿಸ್ಕೊಂಡ ಶ್ರೀ ಶ್ರೀ ಸೀತಾಪತಿ ಮಗಳ ರತ್ನ ಅಂದ್ರ ನಾನ ಅಂದ್ರೆ ನೀನು 60 ವಯಸ್ಸಿನ ಸೀತಾಪತಿ ಮಗಳು ಅಂದಂಗಾಯ್ತು. ಇರ್ಲಿ, ವೆರಿ ವೆರಿ ಬ್ಯೂಟಿಫುಲ್ ನೇಮ್ ರತ್ನ. ನೀನೇನ ಶ್ರೀರತ್ನನು ಇಲ್ಲ ಪುರುಷ ರತ್ನನು ಇಲ್ಲ ದುಂಬಿಯೋ ಇಲ್ಲ ನಾ ಬಯಸಿದ ಫ್ಲವರ್ ರತ್ನನು. ಈ ನನ್ನ ರತ್ನ ಅನ್ನೋ ಹೆಸರು ಯಾವ್ದಕ್ ಹಚ್ಚಿದ್ರು ಚಂದ ಅಂದಂಗ ನಿನ್ನ ಹೆಸರು ಏನು? ನನ್ನ ಹೆಸರು ಕೇಳ್ತೀಯ ನನ್ನ ಚಿನ್ನ? ಕರ್ಣ ಭೀಷ್ಮರಿಗೆ ವಿದ್ಯೆ ಕಳಿಸಿದ ಭಾರ್ಗವ ರಾಮನು ನಾನಲ್ಲ. ಸೀತೆಯನ್ನು ಕೈ ಹಿಡಿದು ವನವಾಸಕ್ಕೆ ಒಯ್ದ ರಘುರಾಮನು ನಾನಲ್ಲ. ಮೈಸೂರಲ್ಲಿ ಮೆರದಾಡಿ, ವರುಣದಲ್ಲಿ ಕಾದಾಡಿ, ಬಾದಾಮಿಯ ಅನೇಕ ರಂಗ ಮಂದಿರದಲ್ಲಿ ಗೆದ್ದ ನನಗೆ ನಿಮ್ಮಂತ ಹುಡುಗಿಯರಂತಾರ ಕಲಿಯುಗದ ರಾಮಮಾಮ ಅಂತಾರ ನೋಡಿ ರತ್ನ. ವಾವ್, ಅಂತೂ ನಮ್ಮ ಅಪ್ಪನ ಮೀರಿಸ್ತಿ ಅಂದಂಗಾಯ್ತು. ಅದಕ್ಕೆ ನೀ ಸಾಥ್ ಕೊಟ್ರ ಈ ರಾಮರತ್ನ ಒಂದಾಗಿ ಪ್ರಯತ್ನ ಎಂಬ ನಿಮ್ಮ ಅಪ್ಪನ 7 ದಿವಸ ಮಾಡಿ ಅದ್ರ ಹೊಡ್ಕೊಂಡ್ ಕಡೆಕೆ. ಆ ಯಾಕ ತಣ್ಣ ಹಿಡಿತನ ಚಾಟಿಗೆ ಬಂದು ನಿಂತಲ್ಲ ಯಾಕಂತಿನ್ನ? ಯಾಕಂತ ಕೇಳ್ತಿ ನನ್ನ ಮೈಸೂರು ಪಾಕ. ನನ್ನ ಮಾತ ನೋಡ್ ಹುಡುಗಿ, ಯಾವತ್ತು ರೋಕ್ ಬಾಯ್ ಇಟ್ಟೋಕ ನೀಗ ಹತ್ತುವ ನನ್ನ ಪ್ರೇಮದ ಮಾಡಿ. ಅಯ್ಯಯ್ಯೋ ಅಂದು ನನ್ನ ಮ್ಯಾಗ ಎಲ್ಲಿಗೆ ಲವ್ ಆಯ್ತು ಭೂಪ. ಆಗೇ ತನಕ ನಾ ಹುಡುಗಿ ಆಗೇ ಬಿಟ್ಟೈತಿ. ಈ ಕ್ಲಾಸ್ 1 ಕಾಂಟ್ರಾಕ್ಟ್ ಕೈ ಹಿಡಿದಿ ಅಂದ್ರ ನಿನ್ನ ಕೊರಳಿ ಬಂಗಾರದ ದಾಗಿನ ಹಾಕಿ ನಿನ್ನ ಮೂಗಿಗೆ ನಾ ತಿಟ್ಟು ನಿನ್ನ ಕೆಂಪಾದ ಗಲ್ಲಕ್ಕ ಪ್ರೀತಿಯ ಮುತ್ತು ಕೊಟ್ಟು ಸತ್ಯ ಅಂತ ಸ್ವೀಕಾರ ಮಾಡ್ತೀನಿ ನನ್ನ ರತ್ನ. ಮಾತಿನಲ್ಲಿ ಮೋಡಿ ಮಾಡಿ ಈ ನನ್ನ ಬಂಗಾರದ ಬಾಡಿಗೆ ನಿನ್ನ ಬಾಡಿ ಹಚ್ಚಿ ನನ್ನ ಎಚ್ಚರ ಮಾಡಿದೆಲ್ಲ ರಾಮ. ಈಗ ಹೋಗಿ 9
ಶ್ರೀಶೈಲ್ ಜುಗತಿ ಇಬ್ಬರಿಗೆ 50 ರೂಪಾಯಿ. ಹುಡುಗಿ ನಿನ್ನ ಪರಕರದಾಗ ಏನು ಚಂದ ದೇವರ. ಹುಡುಗಿ ನಿನ್ನ ಪರಕರದಾಗ ಏನು ಚಂದ ದೇವರ. ದಿನ ಪೂಜೆ ಮಾಡು ಪೂಜಾರಿ ನಾನಾಗುವೆ. ಒನ್ಸ್ ಮೋರ್ ರತಿ ಮನ್ಮಥರಿಗೆ ಜಯವಾಗಲಿ. ಬರ್ರಿ ಮೆಂಬರ್ ಸಾಹೇಬ್ರ, ಈ ನವ ಜೋಡಿಗಳಿಗಿಟ್ಟು ಆಶೀರ್ವಾದ ಮಾಡಿ ಬೆಟ್ಟಾಗಂದಿದ್ರಲ್ಲ. ಲೇ ರಾಮ, ಇದು ಆಶೀರ್ವಾದ ಅಲ್ಲೇ ಬಂಡ. ಇದು ನನ್ನ ಹೊಟ್ಟಿ ಉರಿ ಐತಿ, ಹೊಟ್ಟಿ ಉರಿ. ಓ ನೋಡ, ನಾನ್ ಈಗಿನ ಕೈ ಹಿಡಿದು ಕುಣಿದ್ರ ನಿನಗ್ಯಾಕೆ ಕೊಟ್ಟಿವ್ರಿ ಲೇ ತಮ್ಮ? ಲೇ ಇದು ನನ್ನ 3 ಬಟ್ಟೆನ ಕಪಾಟ ಐತ್ಲೆ. ಕಸ್ಕೋಬೇಡ್ಲೇ ರಾಮ, ಕಸ್ಕೋಬೇಡ. ಏನ್ ಮಾಡುದಲೇ ಮೆಂಬರ, ಅದೇ 3 ಇಂಚಿನ ಕಪಾಟ್ನಾಗ ಕೂತ್ ಬಿಟ್ಟು ಲೇ ತಮ್ಮ, ಕೂತ್ ಬಿಟ್ಟಿನಿ. ರಾಜ, ಇದು ಮೋಸವಲ್ಲ. ಯಾಕಂದ್ರ ಹಂಗನ ಸುಮ್ಮ ಪ್ರೀತಿದ. ಯಾಕಂದ್ರ ಈ ರೀತಿ ನಡೆದೈತಿ ಕಲಿಯುಗದಾಗ. ರತ್ನ, ಏನಿದು ಮೋಸ? ನನಗಾಗೈತಿ ಇದನ್ನ ನೋಡಿ ಭೀತಿ. ಮುಗದ ಸುಮ್ಮಿದ್ರ ನೀ ಇತ್ಲಾಗಿಡ್ತಿರ್ಗ ಸ ಮೋತಿ. ರತ್ನ, ಈ ಮಗದನ ಕರಿ ಮಾರಿ ಕೋತಿ. ಇವಂಗ್ ಹೆಂಗ ನೀ ಮನಸ್ಸು ಸೋತಿ. ಯಾಕಲೇ ಮೆಂಬರ್, ಸತ್ ಕೋಳಿ ಸಾಂಬಾರ. ಯಾಕಲೇ ರಾಮ, ಉಳಿವ್ನಿ ಕಾಮ. ಮಣ್ಣಟ್ಟುದು ಜೆಸಿಪಿ, ಕಪ್ಪಾಡಿದು ನಮ್ಮ ಆರ್ಸಿಬಿ. ಏಯ್, ನೀವ್ ಯಾಕೆ ಹಿಂಗ ಜಗಳ ಮಾಡಾಕತ್ರಿ? ನಾಯಿ ಹಂಗ ಏನೋ ಫ್ರೆಂಡ್ಸ್ ಅಂತ ಹೇಳಿ ನಾವ್ ಒಟ್ರು ಕೂಡಿ ಇರೋನು. ಯಾಕಂದ್ರೆ ಹಿಂಗೆಲ್ಲ ಚೀರಾಡಬಾರ್ದು. ಹಿಂಗಂತ ಚಿನ್ನ ಒಗಿ ಒಂದ್ ರನ್ನ.
ಅಲ್ಲೇ ನಮ್ಮ ಅಪ್ಪನ ತಂದು ಬರಾಕತ್ತೈತೆ ಬರ್ರಿ ನಾ ಹೋಗೋಣ. ಜೆಡಿ ಪಕ್ಷದಿಂದ ಮಳವಳ್ಳಿಗೌಡರು 101 ಕೊಟ್ಟಿದ್ದಾರೆ ಮೇಡಮ್. ಕಾಂಗ್ರೆಸ್ ಪಕ್ಷದಿಂದ 101 ಕೊಟ್ಟಿದ್ದಾರೆ. ಭಾಸ್ಕರ್ ಕಾಕಂಡಕಿ
ಸೀತಾಪತಿ, ಆ ಶಶಿಧರನ ಕಿವಿಯಲ್ಲಿ ಊದಿದ ನಿನ್ನ ಪ್ಲಾನ್ ಏನಾಗಿತ್ತು? ಫುಲ್ ಸಕ್ಸಸ್ ಆಗ್ಬಿಟ್ಟದ್ಗೆ. ಆದ್ರ ಮನೆಗೆ ಹೋಗಿ ಕೂಡ ಹತ್ತಿ ಬಿಟ್ಟದ್ಗೆ ಬೆಂಕಿ ದಾಗ ಹತ್ತಿ ಬಿಟ್ಟೈತಿ. ಆದ್ರೂ ಯಾರ ನೀರ್ ಹಾಕಿದ್ರು ಅವು ಆರಾಕತ್ತೆ ಹತ್ತಿ ಉರಿಯಲೇಬೇಕು ಸೀತಾಪತಿ, ಬೆಂಕಿ ಹತ್ತಿ ಉರಿಯಲೇಬೇಕು. ಒಂದು ಆಬೀರ ನನಗೆ ಮಾತನಾಡಿದ್ದು ಕಂಡರೆ ಅವನನ್ನು ಈಗ ಜೀವಂತವಾಗಿ ಸುಟ್ಟು ಹಾಕಲೇಬೇಕು. ಅಂದಾಗ ನನ್ನ ಹೊಟ್ಟೆಯಲ್ಲಿ ಹಚ್ಚಿದ ಬೆಂಕಿ ತಣ್ಣಗಾಗುತ್ತದೆ. ಈಗಲಾದ್ರೂ ಹೇಳಿಗೌಡ್ರೆ, ನಿಮ್ಮ ತೀರ್ಮಾನವೇ ನನ್ನ ತೀರ್ಮಾನ. ಅವನು ರಣವೀರನಾದರೂ ಸರಿ, ಅವನನ್ನು ದರದರಣ ಎಳೆದು ನನ್ನ ನಿಮ್ಮ ಪವಿತ್ರ ಪದಕ್ಕೆ ಕಡೆದು ಹಾಕುವುದೇ ನನ್ನ ಕೆಲಸ. ಯಾಕೋ ತಮ್ಮ ಅವನು ಕಡ್ದು ಕೈ ಯಾಕೆ ಹೊಳಸ್ ಮಾಡ್ಕೊತಿ? ಈಗಾಗಲೇ ಹತ್ತೈತಿ ಸಣ್ಣ ಬೆಂಕಿ ಹಚ್ಚಿ ಬಿಟ್ಟೈತಿ. ಮತ್ತೇನೈತಿ? ಸೀತಾಪತಿ, ಹಿಂದೆ ಮುಂದೆ ಎನ್ನುವ ಮಾತಾ ಬಿಟ್ಟು ಬಿಡು. ಈ ವೀರನ ಗೌಡ ಕಣ್ಣಿಟ್ಟ ನಂದ ಮೇಲೆ ಗರಿ ತಗದೇ ತಿರುತ್ತಾನೆ. ಆ ಬಡ ಬಿಕಾರಿ ನನ್ನ ಮಗನ ಎದುರಾಗಿ ನಿಂತನೆಂದರೆ ಅವನು ಯಾವ ಮರದ ಎತ್ತರದ ಕೋಗಿಲೆ. ಆ ಹಾಡುವ ಕೋಗಿಲವನ್ನು ಕತ್ತರಿಸಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ನಾನೊಂದು ಸಲ ವಿಧಾನಸೌಧದಲ್ಲಿ ಗುಡುಗಿದರೆ ಇಡೀ ಸದನವೇ ಗಡಗಡ ಎಂದು ನಡುಗುತ್ತದೆ. ನಾನೊಂದು ಸಲ ರಸ್ತೆಯಲ್ಲಿ ಹಿಡಿದು ಹೊರಟರೆ ಇಡೀ ಹೆಣ್ಣು ಗಂಡು ಕುಲವೇ ಸರಳು ಸಾಲಾಗಿ ನಿಂತು ಕೈ ಬಡಿದು ಹಿಂದಕ್ಕೆ ಸರಿಯುತ್ತಿರುವಾಗ ಸೀತಾಪತಿ, ಆ ಶಶಿಧರನಿಂದ ಬೇಗನೆ ಹಾಕಿಸು ನೀನು ಹೋತಾ. ಅವ ರೆಡಿ ಅಲ್ಲಿ ಅವ ರೆಡಿ ನನಗ. ಆದ್ರ ನೀವೇ ನಿಮ್ ತಂಗಿ ಕೊಡಕ್ ರೆಡಿ ಇಲ್ಲ. ಇಪ್ಪತ್ತಿಗೆ ನಾಲ್ಕು ನಾವೇ ವ್ಯಕ್ತಿನ ಹತ್ತದ್ರಿ, ವ್ಯಕ್ತಿನೇ ಹತ್ತಿ ಬಿಡ್ತಿದ್ರು. ಹೌದು, ಆಗ ನಿನ್ನ ತಡ ಮಾಡುವುದೇ ಬೇಡ. ಆ ಕೆಲಸ ತಕ್ಷಣ ಈಗಲೇ ಮಾಡಿಬಿಡುತ್ತೇನೆ. ನೀವು ಅದನ್ನು ಮಾಡಿದರೆ ಆ ಶಶಿನ ಇವತ್ತೇ ಕರೆತರುತ್ತೇನೆ. ಏನಿಗೆ ಸಂಗೀತ ಕಳಿಸಿ ತುಪ್ಪಿ ಹೋಗ್ಬಿಡು ಈಗ. ಆಮೇಲೆ